ಅಂತ ಯಲಹಂಕ ನ್ಯೂ ಟೌನ್ ಇಂದ. ನಾನು ಆಕ್ಚುಲಿ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಒಂದ್ 3 ತಿಂಗಳಾಯ್ತು. ಅಂಡ್ ನನ್ಗೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಶ್ವಥ್ ಸರ್ ಮತ್ತೆ ಶಿವಕುಮಾರ್ ಸರ್, ನನ್ನ ಅಪ್ಲೈನ್ಸು. ಎಷ್ಟು ನಂಗೆ ಖುಷಿ ಆಗುತ್ತೆ ಅಂದ್ರೆ, ನಾನೇ ಇವಾಗ ತುಂಬಾ ಜನಕ್ಕೆ ಕಿಟ್ ಕೊಟ್ಟಿದ್ದೀನಿ. ಅವರು ಯೂಸ್ ಮಾಡಿದ್ದು ಫಸ್ಟ್ ಡೇಗೆನೆ ಎಷ್ಟೊಂದು ಶೇರ್ ಮಾಡ್ಕೊಳ್ತಾರೆ ಇನ್ಫಾರ್ಮೇಶನ್ಸ್. ಮೇ ಬಿ ಚಿಕ್ಕದಾಗಿರ್ಬೋದು ಅದು. ಲೈಕ್ ಬೆಳಗ್ಗೆ ಬಂದ ತಕ್ಷಣನೇ ಅವ್ರು ಹೇಳ್ತಾರೆ, ಮೇಡಮ್ ನನ್ಗೆ ನಿನ್ನೆ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನನ್ಗೆ ನೀರಿಂದು ರುಚಿ ಗೊತ್ತಾಯ್ತು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಮೇಡಮ್ ನನ್ಗೆ ಮಲ್ಗಿ ನಾನು ನೆಕ್ಸ್ಟ್ ಡೇ ಎದ್ದೇಳೋ ಅಷ್ಟೊತ್ತಿಗೆ ನನ್ನ ಬಾಡಿನಲ್ಲಿ ಏನೋ ಹೊಸ ಚೈತನ್ಯ, ಇಷ್ಟು ವರ್ಷದಲ್ಲಿ ನಂಗೆ ಇರ್ಲೇ ಇರ್ಲಿಲ್ಲ. ನನ್ಗೊಂದ್ 65 ವರ್ಷ ಆಗಿದ್ರು ನನ್ಗೆ ಅದು ಗೊತ್ತಾಗ್ತಾ ಇದೆ, ನನ್ಗೆ ಚೇಂಜಸ್ ಗೊತ್ತಾಗ್ತಾ ಇದೆ ಅಂತ, ಇನ್ಸ್ಟೆಂಟ್ ಆಗಿ ಚೇಂಜಸ್ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ. ಒಂದು ಮೇಜರ್ ಹೇಳ್ಬೇಕು ಅಂದ್ರೆ, ನಮ್ ತಾಯಿಗೆ ಕಣ್ಣಿಂದು ಪ್ರಾಬ್ಲಮ್ ಇತ್ತು ಮೇಡಮ್. ಅವ್ರಿಗೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಇಂದ ನಾನು ಅವ್ರಿಗೆ ಟೆಸ್ಟ್ ಮಾಡಿಸ್ತಾ ಇದ್ದಿದ್ದು. ಅವ್ರಿಗೂ ಪೊರೆ ಇತ್ತು ಅಂತ ಹೇಳಿ ಅದನ್ನ ರಿಮೂವ್ ಮಾಡಿಸಿದ್ವಿ ಲಾಸ್ಟ್ ಇಯರ್. ಅದನ್ನ ಲೆನ್ಸ್ ಕೂಡ ಹಾಕ್ಸಿದ್ವಿ. ಬಟ್ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ಅಂತ ಹೇಳಿದ್ರು. ಆಲ್ಮೋಸ್ಟ್ ಒಂದ್ ಇಂಜೆಕ್ಷನ್ ಕಾಸ್ಟ್ 78,000 ಅಂತ ಹೇಳಿದ್ರು. ಸೊ ಅದನ್ನ ನಾವು 3 ಇಂಜೆಕ್ಷನ್ಸ್ ತರ ಕೊಡ್ಸಿದ್ವಿ. ಬಟ್ ಆದ್ರೂ ಕೂಡ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ್ವಿ, ಇಂಜೆಕ್ಷನ್ಸ್ ಕೊಡ್ಸಿದ್ವಿ. ಬಟ್ ಆದ್ರೂ ಕೂಡ ಅದು ಕ್ಲಾಟ್ ರೇಟಿಂಗ್ ಜಾಸ್ತಿನೇ ಇತ್ತು. ಯಾಕೆ ಅಂದ್ರೆ ನಿಮ್ಮ BP ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅಂತ. ಬಟ್ ಪ್ರತಿ ಸಲ BP ಚೆಕ್ ಮಾಡಿಸಿದಾಗ್ಲೂ ನಾರ್ಮಲ್ ಅಂತ ಬರೋದು. ಈಗ ಈ 3 ತಿಂಗಳಲ್ಲಿ ಅವರು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಬೆಲ್ಟ್ ಹಾಕೊಳ್ತಾ, ಮತ್ತೆ ಮ್ಯಾಟ್ರಸಸ್ ಯೂಸ್ ಮಾಡ್ತಾ, ಮತ್ತೆ ಆ ನೀರ್ನ ಕಣ್ಣಿಗೆ ಸ್ಪ್ರಿಂಕಲ್ ಮಾಡ್ತಾ, ನಿನ್ನೆ ನಾವು ಹೋಗಿ ಚೆಕ್ ಮಾಡಿಸಿದಾಗ ಹೇಳಿದ್ರು, ಲೈಕ್ ನಿಮ್ ಕ್ಲಾಟಿಂಗು ಇವಾಗ ರೆಡ್ಯೂಸ್ ಆಗಿದೆ. ರೆಡ್ಯೂಸ್ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ, ಕ್ಲಾಟಿಂಗೇ ಇಲ್ಲ ಈಗ. ಸೊ ನಿಮ್ಗೆ ಸ್ಪೆಕ್ಸ್ ಅಷ್ಟೇ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಫ್ರಮ್ ಪಾಸ್ಟ್ 1 ಇಯರ್ ನಾವ್ ಈ ಕಣ್ಣಿಗೆ ಅಷ್ಟು ನಾವು ಟ್ರೀಟ್ಮೆಂಟ್ ಕೊಡ್ಸಿದೀವಿ, ಅಷ್ಟು ಯೋಚನೆ ಮಾಡಿದೀವಿ. ಬಟ್ ಈ ಏನು ಚೇಂಜಸ್ ಇದೆಯಲ್ಲ ಮೇಡಮ್, ಇದು ಟ್ರೆಮೆಂಡಸ್. ಸೊ ತುಂಬಾ ಖುಷಿ ಆಗತ್ತೆ ಈ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ಕೆ. ನಾನು ಹೆಬಾರಿಯಂ ಪವರ್ ನ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಮೈನ್ಯೂಟ್ ಚೇಂಜಸ್ ಅಂತಂದ್ರೆ, ನನ್ಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇತ್ತು ಮೇಡಮ್. ಒಂದ್ಸಲಿ ತಲೆಗೆ ನೀರ್ ಹಾಕಿ ಒರ್ಸಿದ್ರೆ ಸಾಕು, ತುಂಬಾನೇ ಹೇರ್ ಫಾಲ್ ಆಗೋದು. ಮತ್ತೆ ಬಾಚಿದ್ರೆ ಸಾಕು, ಬಾಚನ್ಗೆ ತುಂಬಾ ಕೂಲಿರೋದು. ಈಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹಾರ್ಡ್ಲಿ ತುಂಬಾ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿದೆ ಮೇಡಮ್. ಒಂದ್ 10 ಕೂಲಿರೋ ಜಾಗದಲ್ಲಿ 2 ಹಿಂಗ್ ಬರ್ತಾ ಇದೆ. ಅಂಡ್ ಹಿಮ್ಮಡಿ ತುಂಬಾನೇ ಒಡೆದಿತ್ತು. ಈಗ ಮೋಸ್ಟ್ಲಿ ನಾನ್ ಅನ್ಕೊಳ್ತಾ ಇದ್ದೆ ಪ್ರೆಷರ್ ಅಂದ್ರೆ ಭಾರ ಜಾಸ್ತಿ ಇರೋದಿಕ್ಕೆ ಹಂಗಾಗ್ತಿದೆ ಅಂತ. ಬಟ್ ಇವಾಗ ಪೂರ್ತಿ ಅದು ಕೂಡಿದೆ ಮೇಡಮ್. ಹಿಮ್ಡಿನಲ್ಲಿ ಏನಿದೆ ಇದು ಸ್ಕಿನ್ ಅದೆಲ್ಲ ಕೂಡಿದೆ. ಅಂಡ್ ಇವಾಗ ಪೇನ್ ಇಲ್ಲ ಆ ಜಾಗದಲ್ಲಿ. ಈ ತರ ತುಂಬಾ ಚಿಕ್ಕದಾಗಿ ರಿಸಲ್ಟ್ಸ್ ಬರ್ತಾ ಇದೆ. ನಮ್ಗೆ ದೊಡ್ಡ ಮಟ್ಟದಲ್ಲಿ ಬರ್ಬೇಕು ಅಂತಿಲ್ಲ, ಚಿಕ್ಕದ್ ಬಂದ್ರು ಸಾಕು ಮೇಡಮ್. ವಿ ವಿಲ್ ಬಿ ವೆರಿ ಬ್ಲೆಸ್ಡ್, ಬಿಕಾಸ್ ಅದರಿಂದ ತುಂಬಾನೇ ಕಷ್ಟ ಪಡ್ತಾ ಇರ್ತೀವಿ. ಸೊ ಫುಲ್ ಕ್ರೆಡಿಟ್ ಗೋಸ್ ಟು ಸಾಗರ್ ಸರ್. ಇಂಥದ್ದು ಅದ್ಭುತವಾದ ಪ್ರಾಡಕ್ಟ್ ತಗೊಂಡ್ಬಂದು ನಮ್ಗೆ ಕೊಟ್ಟಿದ್ದಾರೆ. ಜೀವನದಲ್ಲಿ ಸಂತೋಷ ಏನು ಅಂತ ನೋಡಕ್ಕೆ ನಮ್ಗೆ ಒಂದು ಕ್ಷಣಗಳನ್ನ ಕೊಟ್ಟಿದ್ದಾರೆ. ಇದನ್ನ ಹೆಚ್ಚೆಚ್ಚು ತಲುಪಿಸ್ಬೇಕು. ಆದ್ರೆ ಒಂದೇ ಬೇಜಾರು ಮೇಡಮ್, ಯಾರ ಹತ್ರ ನಾವ್ ಇದ್ರ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರೆ ಅವ್ರು ಫಸ್ಟ್ ಯೋಚನೆ ಮಾಡೋದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದು ಬೇಕಾದಷ್ಟು ಪ್ರಾಡಕ್ಟ್ ಇದೆ ಅಂತ ಹೇಳ್ತಾರೆ ಮೇಡಮ್. ಬಟ್ ನನಗ್ ಅನ್ಸೋದೇನಂದ್ರೆ, ಅವ್ರ ಕರ್ಮ ಕಳ್ದಿದ್ರೆ ಮೇಡಮ್, ಖಂಡಿತವಾಗ್ಲೂ ಅವ್ರು ಇದನ್ನ ತಗೊಂತಾರೆ. ಖಂಡಿತವಾಗ್ಲೂ ಇದನ್ನ ಉಪಯೋಗಿಸ್ತಾರೆ. ಸೊ ಅವ್ರಿಗೆ ಕರ್ಮ ಇನ್ನೂ ಕಳ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಅವರು ಡಿಲೇ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದಾರೆ. ಬಟ್ ಎಷ್ಟು ಜನ ಕೊಟ್ಟಿದೀವೋ ಅಷ್ಟು ಜನಕ್ಕೆ 100% ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ ಮೇಡಮ್. ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ದ ಸಿಸ್ಟಮ್, ಥ್ಯಾಂಕ್ ಯು ಫಾರ್ ದ ಕೋರ್ ಕಮಿಟಿ ಮೆಂಬರ್ಸ್, ಥ್ಯಾಂಕ್ ಯು ಫಾರ್ ಮೈ ಅಪ್ಲೈನ್ಸ್. ಜಿಲ್ಲೆಯ ಲಚ್ಚಾಣ ನೋಣಿಕೆರೆ ಅಲ್ಲ, ನೋಣಿಕೆರೆಯಲ್ಲಿದ್ದಾನೆ. ಸೊ ಇವರ ಹೆಸರು ಲಿಂಗವ್ವ. ಓಕೆ, 50 ವರ್ಷ. ಸೊ ಇವರಿಗೆ 1 ತಿಂಗಳಿಂದ ಮ್ಯಾಟ್ರಸನ್ನು ಕೊಟ್ಟಿದ್ದಾನೆ. ಸೊ ಮ್ಯಾಟ್ರಸ್ಸಿಂದ ಏನೆಲ್ಲ ಆಗಿದೆ, ಏನೆಲ್ಲ ರಿಸಲ್ಟ್ ಬಂದಿದೆ ಅಂತ ಅವ್ರನ್ನ ಕೇಳೋಣ. ಸರಿ ಅಮ್ಮ, ಮ್ಯಾಟ್ರಸ್ ಕೊಡ್ಬೇಕಿದ್ರೆ ಮುಂಚೆ ನಿಮ್ಗೆ ಏನೆಲ್ಲ ಆಗ್ತಿತ್ತು? ಭಾಳ ತ್ರಾಸ ಇರ್ತಿತ್ತು ಹೇಳ್ರಿ. ನರಗಳು ಹಿಂಗೆ ಟಸ್ ಹೊಡಿತೀವ್ರಿ, ಮಾಡ್ತೀವಿ. ಮೈ ಎಲ್ಲ ತುಸದಂಗೆ ಆತಿತ್ತು. ಒಟ್ಟು ತ್ರಾಸ ಅಂದ್ರೆ ಇಷ್ಟು ತ್ರಾಸ ರೀ. ಹೇಳಕ್ಕ ಕುಂದ್ರಲಕ್ಕ ಬರ್ತಿದ್ದಿಲ್ಲ, ಏನೇ ಇಲ್ರಿ. ಭಾಳ ಇದು ತ್ರಾಸ ಆಗ್ತಿದ್ರಿ. ಈಗ ಏನ್ ತ್ರಾಸ ಇಲ್ರಿ. ಇವಾಗ ಏನಿಲ್ಲ. 1 ತಿಂಗಳ ಹಿಂದೆ ನಿಮ್ಗೆ ಮನೆ ಕೆಲಸ ಮಾಡ್ಲಿಕ್ಕೆಲ್ಲ ಆಗ್ತಾ ಇತ್ತ? ಆಗ್ತಿದ್ದಿಲ್ರಿ. ಸುಮ್ ಕುಂಡಿ ಹೇಳ್ಕೊತ ಮಾಡ್ತಿದ್ದಾರಿ. ಸುಮ್ ಜೋರಿ ಇಲ್ಲೇ ಹುಡುಗಿ ಸಾಲಿಗೆ ಓದ್ತಿದ್ರಿ. ಸುಮ್ಮ ಜೀವನದ ಮೇಲೆ ಮಾಡ್ತಿದ್ದಾರೆ.
ಜೀವನ ಮೇಲೆ ಮಾಡಿ ನೆಲ ಹಿಡಿಲ್ಲ ಅಂತೇಳಿ ನೆಲನೇ ಹಿಡಿತಿದ್ದಾರೆ. ಓಹೋ ಹಾ ಎದ್ದು ನಿಲ್ಲಕ್ಕೆ ಯಾವ್ದೋ ಕಷ್ಟ, ಯಾವಾಗನು ಬಾಳ ಕಷ್ಟ ರೀ. ಕಾಲು ಹಿಂಗ್ ನಡಸ್ತೀವ್ರಿ. ನಡ್ಗುತ್ತೆ ಇತ್ತು ಕಾಲು. ಒಟ್ಟ ಹಿಂಗ್ ಕಡ್ದು ಬೀಳ್ತಾವನ್ ಹೆಂಗ್ ಆತಾವ ಅನಂತದ ಹಿಂಗ ಕುಂದ್ರಲಾಕ ಪಟಕನೆ ಬರ್ತೈತಿಲ್ಲ. ಈ ರೀತಿ ಕೂತ್ಕೊಂಡಿದ್ರಲ್ಲ ಮೊದ್ಲು ಕೂತ್ಕೊಳ್ಲಿಕ್ಕೆ ಆಗ್ತೈತೆ ಈ ರೀತಿ? ಇಲ್ರಿ, ಈ ರೀತಿಲಿ ಒಟ್ಟು ಕುಂದ್ರಲಿಕ್ಕೆ ಬಂದಿಲ್ರಿ. ಮೊದ್ಲು ನಾನು 1 ತಿಂಗಳ ಹಿಂದೆ ಬರುವಾಗ ನಿಮ್ಗೆ ಮಾತಾಡಿದ್ರೆ ತುಂಬಾ ಕಿರಿಕಿರಿ ಅನ್ಸ್ತಾ ಇತ್ತು, ಈಗ ಈಗ ಏನಿಲ್ಲ ನೋಡ್ರಿ, ಈಗ ಆರಾಮ ಅನ್ಸ್ತದೆ. ಆರಾಮ್ ಅನ್ಸದ್ರಿ. ನಿಂತ್ಕೊಂಡು ಕೆಲಸಗಳನ್ನೆಲ್ಲ ಮಾಡ್ತೀರಿ? ಮಾಡ್ತೀನಿ, ನಿಂತ್ಕೊಂಡು ನಡಿಲಿಕ್ಕೆಲ್ಲ ಆಗ್ತದೆ? ಎಲ್ಲಾ ನಡ್ತೀನಿ. ಸರಿ, ಹಾಗಾದ್ರೆ ಮೊದ್ಲು ನಿದ್ರೆ ಬರೋದೆಲ್ಲ ಇತ್ತಲ್ಲ, ಈಗ ನಿದ್ರೆ ಎಲ್ಲ? ನಿದ್ದೆ ಬರ್ತದ್ರಿ. ನಿದ್ದೆ ಆರಾಮ? ಆರಾಮ್ ಬರ್ತದೆ. ಮೊದ್ಲು ಬೆಳಿಗ್ಗಿನ ಜಾವ ಮಾತ್ರ ನಿದ್ರೆ ಬರ್ತಿತ್ತು? ನಕ್ಕಿನ ಮಾರಾಗ ಇಟ್ಟೆ ಇರ್ತಿದ್ರಿ. ಬೆಳಿಗ್ಗೆ ಮಾತ್ರ ನಿದ್ರೆ ಬರ್ತಾ ಇತ್ತು. ಬೆಳಗ ನಿದ್ದೆ ಇರ್ತಿತ್ತಿಲ್ರಿ. ರಾತ್ರಿ 1-2 ತನ ಟಿವಿ ನೋಡ್ತೀನ್ರಿ. ಹೌದಾ? ನಿದ್ದೆ ಬರ್ಲಾರ್ ಬಿಟ್ಟಿಲ್ರಿ. ಓಹೋ. ಅದ್ರ ಮೇಲೆ ಲಕ್ಷ್ಯ ಓದ್ತದ ಹೇಳಿ. ಹ್ಞೂರಿ. ಊಟ ಎಲ್ಲ ಚೆನ್ನಾಗಿ ಸೇರ್ತದೆ ಈಗ? ಉಣ್ತೀನ್ರಿ ಊಟ ಎಲ್ಲ ಚೆನ್ನಾಗಿ ಸೇರ್ತದೆ, ನಿದ್ರೆ ಎಲ್ಲ ಚೆನ್ನಾಗಿ ಬರ್ತದೆ, ಹ್ಞೂರಿ. ಎಲ್ಲ ಕೆಲಸ ಮಾಡ್ತೀರಿ? ಎಲ್ಲಾ ಕೆಲ್ಸ. ಮೊದ್ಲು ಯಾವ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ? ಒಂದ್ ಸರಿಗೆ ತರ್ಲಾಕ ತಗೊಂಬರ ತಂಗಿ ಅಯ್ಯಪ್ಪ ನಮ್ ಹುಡುಗಿಗೆ ಹೇಳದ್ರಿ. ಒಂದ್ ಏನಾರ ಮಾಡ್ಲಾಕ ಹುಡುಗಿಗೆ ಹೇಳದ್ರಿ. ಎಲ್ಲಾ ಹುಡುಗತೀನ್ರಿ. ಎಲ್ಲ ಈಗ ಇದು ಮೊನ್ನೆ ಏನೋ ಪ್ರೋಗ್ರಾಮ್ ಇತ್ತು, ಎಲ್ಲ ಕೆಲಸ ನೀವೇ ಮಾಡಿದ? ನಾವೇನೇ ಮಾಡಿದ್ ನೋಡ್ರಿ, ಒಬ್ಬಾಕಿ ಮಾಡಿದಾರೆ. ಹೌದಾ? ಬಂದೋಡ್ರಿ ಮಂಗಳವಾರ ದಿನ ಮಾಡಿ ಹೋದೋಡ್ರಿ. ನಿನ್ನೆ ಹೋಗ್ಯಾರಿ ಅವರು. ಆರಾಮದಾಯಕವಾಗಿದೆ. ಇದಕ್ಕಿಂತ ಮುಂಚೆ ನಿಮ್ ಮಗ ಏನೋ ಗಲ್ಫಿನಿಂದ ಟ್ಯಾಬ್ಲೆಟ್ ಎಲ್ಲ ತಂದು ಕೊಡ್ತಾ ಇದ್ರು? ಕೊಡ್ತೇನ್ರಿ. 1 ತಿಂಗಳ ಹಗರ ಆಯ್ತ್ರಿ. ಮತ್ತ 1 ತಿಂಗಳ ಆಗನ ಮತ್ತ ಅದು ಇದಕ್ಕಿದ್ದಂಗೆ ನಡೀತ್ರಿ. ನಡೀತು ಹತ್ಬಿಟ್ಟದ್ರಿ 3 ತಿಂಗಳ ದಿನ ಹತ್ಬಿಟ್ರಿ. ಯಾವಾಗ ಅಲ್ಲಪ್ಪ ಎಲ್ಲಾನೇ ಹಂಗೆ ಆಲಕತ್ತು, ನಾವಲ್ಲ ಹಿಂಗೆ ಸಾಯ್ತೀನಿ ಅಂತೇಳಿ ಅಂದ್ರಿ. ಹೀಗೆ ಸಾಯ್ತಾನೆ ಅಂತ ಅನ್ಕೊಂಡಿದ್ರಿ? ಹಿಂಗೆ ಸಾಯ್ತೀನಿ, ಏನ್ ಬೇಡೇ ಬೇಡ ನನಗ ಅಂತ ಹೇಳಿ ಬಿಡಿಸಿದ್ರಿ. ಬಿಡಿಸನ ನಮ್ಮ ರವಿ ಅವ್ರ ಅಂದ್ರು, ಅಕ್ಕ ನೀವು ತೋರಿ ಇದು ತೊಂದ್ ನೋಡ್ರಿ ಯಾವಾಗ ಅನ್ನಕತ್ರಿ ತೋರಿ ಅಂತೇಳಿ ಅಂದ್ರಿ. ನಾ ಹೆಂಗ್ ಯಾಕಲ್ಲ ಅಂತ ಹೇಳಿ ನನ್ನ ಬಲ್ಲಿ ಹಣ ಇದ್ರಿ ಕೊಟ್ಟು ತೊಂದ್ ಬಿಟ್ರಿ. ತಗೊಂಡ್ರಿ. ಈಗ ತುಂಬಾ ಒಳ್ಳೇದಾಗಿದೆ. ಓಕೆ, ಹಾಗಾದ್ರೆ ಮ್ಯಾಟ್ರಸ್ ಅನ್ನ ರೆಗ್ಯುಲರ್ ಆಗಿ ಉಪಯೋಗಿಸಮ್ಮ. ಓಕೆ ಸ್ನೇಹಿತರೆ, ರಿಸಲ್ಟ್ ಅನ್ನ ಎಲ್ಲ ಕ್ಲಿಯರ್ ಆಗಿ ಹಾಕಿದ್ದೇನೆ. ಸೊ ಬಿಲೀವ್ ಮಾಡಿ ನಡೀರಿ ಅಂತ ಒಂದು ಸೆಕೆಂಡ್ ನಿಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಅಮ್ಮ. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಮಂಜುಳಾ. ಯಾವ ಊರು? ನಮ್ದು ಬನ್ನಿಕುಪ್ಪೆ. ಬಿಡದಿ ಬನ್ನಿಕುಪ್ಪೆ. ಓಕೆ. ನಿಮ್ಗೆ ಏನನ್ ಪ್ರಾಬ್ಲಮ್ ಇತ್ತಮ್ಮ? ನನಗೆ ಕೈ ನೋವು ಜಾಸ್ತಿ ಇತ್ತು. ಈ ಸ್ವಲ್ಪ ಗಂಟಾದಾಗ ಹಾಕೋಗಿತ್ತು. ಎಲ್ಲಿ? ಎಡಗೈ. ಅದು ರಕ್ತ ಚಲನೆ ಆಗ್ತಾ ಇರ್ಲಿಲ್ಲ. ಎಲ್ಲ ಕಡೆ ಡಾಕ್ಟರ್ನ ತೋರ್ಸಿದ್ರೆ ಅದಾಗಲ್ಲಮ್ಮ, ಇನ್ನ ಬಾರಿ ಕಷ್ಟ ಇದೆ ಅಂತ ಹೇಳಿದ್ರು. ಆಮೇಲೆ ಸರಿ ಈಗ ಇದು ನಮ್ಮ ಮನೆಯವ್ರು ತರ್ಸ್ಕೊಟ್ರು ಬೆಲ್ಟ್, ಅದನ್ನ ಹಾಕ್ದೆ. ಬೆಲ್ಟ್ ವಾಟರ್ ಎನರ್ಜಿ ಪ್ಯಾಡ್ ಹಾಕ್ತಾ ಇದೀರಾ? ಹಾಕದ್ಮೇಲೆ ಕೈ ಇವಾಗ ಪರವಾಗಿಲ್ಲ, ಆಡಿಸ್ಬೋದು, ಮಾಡ್ಬೋದು, ರಕ್ತನೂ ಚಲನೆ ಆಗುತ್ತೆ, ಕೆಲ್ಸನೂ ಮಾಡ್ಕೋತೀನಿ. ಮುಂಚೆ ಪಾತ್ರೆನೂ ತೊಳೆಯಕ್ ನನ್ ಕೈಲಿ ಆಗ್ತಾ ಇರ್ಲಿಲ್ಲ. ಪಾತ್ರೆ ತೊಳೆಯಕ್ಕೂ ಒಬ್ಬ ಪಾಪ ಇಟ್ಟಿದ್ರು ಆಳು. ಇವಾಗ ನಾನ್ ಪಾತ್ರೆ ತೊಳ್ಕೊತೀನಿ, ಕೆಲಸ ಎಲ್ಲಾನು ಮಾಡ್ಕೋತೀನಿ, ನನ್ಗೇನು ಬಾಧೆ ಅನ್ಸಲ್ಲ. ಮಂಡಿ ನೋವಿತ್ತು, ಮಂಡಿ ನೋವು ಅಷ್ಟೇ, ರಾತ್ರಿ ಹೊತ್ತು ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಕೆಲಸನೂ ಮಾಡ್ಕೋತೀನಿ, ಎಲ್ಲಾನು ನಾನೇ ಮಾಡ್ಕೋತೀನಿ, ನನ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಇವಾಗ. ಮುಂಚೆ ಮನೆ ಕೆಲ್ಸಕ್ಕೆ ಆಳ್ ಇಟ್ಕೊಂಡಿದ್ರಿ, ಇವಾಗ ನಿಮ್ ಮನೆ ಕೆಲಸ ಎಲ್ಲ ನೀವೇ ಮಾಡ್ಕೋತಾ, ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಇವಾಗ ವೀಕ್ಷಕರು ನೋಡ್ತಾ ಇದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲಾರು ತಗೊಂಡ್ ಯೂಸ್ ಮಾಡ್ಬೋದು, ಅಂದ್ರೆ ಏನು ಇಲ್ಲ ಅದರಿಂದ. ಇನ್ನ ಈ ಮೆಡಿಸಿನ್ ಗೆ ಡಾಕ್ಟರ್ ಹತ್ರಕ್ ಹೋಗೋದಕ್ಕಿನ್ನ ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ. ಡಾಕ್ಟರ್ ಹತ್ರಕ್ ಹೋಗೋದಕ್ಕಿನ್ನ ಇದು ಯೂಸ್ ಮಾಡಿದ್ರೆ ಭಾರಿ ಒಳ್ಳೇದು. ನೀವು ಆಸ್ಪತ್ರೆಗೆಲ್ಲ ಎಷ್ಟು ಖರ್ಚು ಮಾಡಿದ್ರಮ್ಮ? ಸುಮಾರು ಒಂದ್ 45,000 ಆಗೋಗಿದೆ. ಅಷ್ಟೊಂದು? ಎಲ್ಲಿ ಕ್ಲಿಯರ್ ಆಗ್ಲಿಲ್ಲ? ಇಷ್ಟು ದಪ್ಪ ಗಂಟೆ ನನ್ ಕೈ ನೋಡಿದ್ರೆ ಡಾಕ್ಟ್ರೇ ಆಗಲ್ಲ ಅಂತ, ಎಕ್ಸ್ರೇಲು ಕೂಡ ಡಾಕ್ಟರ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಭಾರಿ ಕಷ್ಟ ಇತ್ತು ಅದು. ಮತ್ತೆ ನಮ್ಮ ಈ ಬಯೋಟೋರಿಯಂ ಕಂಪನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇದು ಒಳ್ಳೆ ಇದಿದೆ, ಏನು ಪ್ರಾಬ್ಲಮ್ ಇಲ್ಲ, ತಗೊಳ್ಳೋದು ಕ್ಲೀನ್ ಆಗಿ ಇದ್ ಮಾಡ್ಬೋದು. ಥ್ಯಾಂಕ್ಸ್ ಹೇಳ್ತೀವಿ ನಾವು ನಮ್ಮ ಈ ಬಯೋಟೋರಿಯಂ ಕಂಪನಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ. ಓಕೆ. ನಮ್ಮ ಹುಡುಗನ್ಗೂ ಇದೆ, ನಮ್ಮ ಹುಡುಗನು ಇದು ಯೂಸ್ ಮಾಡ್ತಾ ಇದ್ದಾನೆ, ಅವನಿಗೂ ಏನು ಪ್ರಾಬ್ಲಮ್ ಇಲ್ಲ. ಅವನು ಎದ್ದು ಪುರೋಹಿತ, ಫಸ್ಟ್ ಅವನು ದಪ್ಪ ಇದ್ದ, ಈಗ ಅದು ಯೂಸ್ ಎಷ್ಟು ಕೆಜಿ ಇದ್ರಮ್ಮ ಮುಂಚೆ? ಅವನು 100 ಕೆಜಿ ಇದ್ದ. ಇವಾಗ ಎಷ್ಟು ಕೆಜಿ ಕಡಿಮೆ ಆಗಿದ್ದಾರೆ? ಇವಾಗ 8 ಕೆಜಿ ಕಡಿಮೆ ಆಗಿದ್ದಾನೆ. ಹೌದಾ? ಅಷ್ಟೊಂದು ಕಡಿಮೆ ಆಗಿದಾರ? ಅಷ್ಟೊಂದು ಕಡಿಮೆ ಆಗಿದ್ದಾನೆ. ಸೂಪರ್. ಸುಸ್ತು ಗಿಸ್ತು ಏನು ಇಲ್ಲ, ಅವನ್ ಕೆಲಸ ಅವ್ನು ಚೆನ್ನಾಗ್ ಮಾಡ್ಕೊತಾನೆ ಇವಾಗ. ಏನು ಪ್ರಾಬ್ಲಮ್ ಇಲ್ಲ. ಮುಂಚೆ ತಲೆನೋವು ಅಂತ ಮಲಗುಡೋನು, ಇವಾಗ ತಲೆನೋವು ಗಿಲೆನೋವು ಏನು ಇಲ್ಲ, ಚೆನ್ನಾಗಿಲ್ಲ. ನಮಸ್ತೆ, ನನ್ನ ಹೆಸರು ಸೌಭಾಗ್ಯ ಅಂತ.
ನಾನು ಒಂದು ಆಲ್ಮೋಸ್ಟ್ 7 ವರ್ಷದಿಂದ ತಲೆನೋವಿಂದ ತುಂಬಾ ಕಷ್ಟಪಡ್ತಿದ್ದೆ. ಅಂದರೆ ತಲೆನೋವು ಅಂದರೆ ಮೈಗ್ರೇನ್ ತಲೆನೋವಿಂದ ತುಂಬಾ ಕಷ್ಟಪಡ್ತಾಯಿದ್ದೆ. ಎಲ್ಲ ಕಡೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ, ಯಾವುದೇ ರೀತಿಯ ಹೆಲ್ಪ್ ಆಗಿಲ್ಲ ನನಗೆ ಟ್ರೀಟ್ಮೆಂಟಿಂದ. ಆವಾಗ ನನಗೆ ಗೊತ್ತಾಗಿತ್ತು ಈ ಬಯೋಮ್ಯಾಗ್ನೆಟಿಕ್ ಬೆಡ್ ಅಂತ. ಅದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎರಡು ತಿಂಗಳಾಯಿತು. ಆವಾಗದಿಂದ ನನಗೆ ಇವತ್ತಿನವರೆಗೂ ಯಾವತ್ತೂ ತಲೆನೋವು, ಮೈಗ್ರೇನ್ ತಲೆನೋವು ಅನ್ನೋದೇ ಕಾಣಿಸ್ಕೊಂಡಿಲ್ಲ. ತುಂಬಾ ಹೆಲ್ಪ್ ಆಗಿದೆ. ಆ ಬೆಡ್, ಅದರಲ್ಲಿ ಸಿಗೋವಂಥ ವಾಟರ್ ಪ್ಯಾಡ್ ಸಿಗುತ್ತೆ, ಅದೇ ನೀರನ್ನ ಕುಡಿಯೋದ್ರಿಂದ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗಿದೆ. ಆದರೆ ಆಲ್ಮೋಸ್ಟ್ ನಂಗೆ ತಲೆನೋವು ತುಂಬಾ ಕಷ್ಟ ಕೊಡ್ತಾಯಿತ್ತು. ಈಗ ತಲೆನೋವಿಂದ ನಂಗೆ ತುಂಬಾ ಅಂದರೆ ತುಂಬ ರಿಲೀಫ್ ಆಗಿದೆ. ಈ ಬಯೋಟೋರಿಯಂ ಅಂತ ಅನ್ನೋ ಒಂದು ಬೆಡ್ಡಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು. ನಮಸ್ಕಾರ ನಮಸ್ಕಾರ. ಅದು ಮೊದಲ ನಮ್ಗೆ ಏನಾಗಿತ್ತು ರೀ, ಕೈ ಕಾಲು ಹರಿದ್ರೆ ನಾವು ರಾತ್ರಿ ನಿದ್ದೆ ಬರ್ತಿದಿಲ್ಲ. ಯಾವಾಗ 1ಕ್ಕೆ 2ಕ್ಕೆ ಎಚ್ಚರ ಆಗ್ತಿತ್ತು. ಅದು ಮತ್ತೆ ಸ್ವಲ್ಪ ಕುಂತು ಏನು ಮಾಡೋದು, TV ನೋಡೋದು, ಏನಾರು ಮಾಡೋದು ಮಾಡಿ ಮಕ್ಕತ್ತಿದ್ದೆವು. ಇದು ಬಂದಾಗ ನಾವು ಏನು 8ಕ್ಕೆ 9ಕ್ಕೆ ಊಟ ಮಾಡಿದ್ರೆ ಮಕ್ಕಂಡೇವು ಅಂದ್ರೆ 5 ತನಕ ಎಚ್ಚರ ಆಗಲ್ಲ. 5 ಮತ್ತೆ ಏನಾಗ್ತದೆ, ಜಾಗ್ರಾಗಿ ಮತ್ತೆ ಮಾರಿಗಿಟ್ಟು ತೊಗೊಂಡು ವಾಕಿಂಗ್ ಹೋಗ್ತೀವಿ. ಅವಾಗ ಏನು ಕಾಲಕ್ಕೆ ಏನಾನ ಆಗೋದು ಏನಿಲ್ಲ. ಇನ್ನು ಕುಡಿದು ಯಾವಾಗ ಬೇಕಾದಷ್ಟು ಕುಡಿಯಮ್ಮಂಗೆ ಆಗ್ತದೆ, ಕುಡಿಯಂಗನೇ ಆಗ್ತದೆ. ಎಷ್ಟು ಕುಡಿತೀವಿ ಅಷ್ಟು ಆರಾಮಾಗಿರ್ತದೆ. ಬೆಲ್ಟ್ ಮತ್ತೆ ಕೈಯಲ್ಲಿ ಕಟ್ಕೊಂಡು ಇರ್ತೀರ ಸರ್? ಈಗ ಬೆಲ್ಟ್ ಕಟ್ಟಿದ್ನಂದ್ರೆ ಹೇಗೆ ನಿಮಗೆ ಬದಲಾವಣೆ ಇದೆ? ಬೆಲ್ಟ್ ಕೈಯಲ್ಲಿ ಕಟ್ತಾ ಇದ್ದೀರಾ? ಬೆಲ್ಟ್ ಇದನ್ನು ಏನಾದ್ರೆ ಕೈ ಸ್ವಲ್ಪ ಹರಿತಿರ್ತಾವ. ಈಗ ಸಂಜೆ ಮುಂದೆ ಮಕ್ಕಳುಗಳು 1 ತಾಸು 2 ತಾಸು ಮುಂಜಾನೆ ವಾಕಿಂಗ್ ಹೋದಗಳೇ ಕೈ ಸ್ವಲ್ಪ ಹರಿದಂಗೆ ಆಗ್ತಿರ್ತಾವೆ. ಅವಾಗ 1 ತಾಸು ಸುತ್ತಕೊಂಡು ಬಂದ್ರೆ ಕೈ ಕಮ್ಮಿ ಆಗ್ತದೆ, ಕಡಿಮೆ. ಮತ್ತೆ ಸಲ ಕೈಗೆಲ್ಲ ಹರಿಯೋದು ಕಡಿಮೆ ಆಗ್ಯದ. ಆಯ್ತಾ, ಮೈಂಡಿನ ಮತ್ತು ಸ್ವಲ್ಪ ಫ್ರೆಶ್ ಇದ್ದಂಗೆ ಆಗ್ತದೆ. ಜ್ವರಗಳು ಬರಂಗಿಲ್ಲ, ಏನಿಲ್ಲ. ಓಕೆ. ಈಗ ನೀರು ನೀವು ರೆಗ್ಯುಲರ್ ಆಗಿ ಕುಡಿತಾ ಇದ್ದೀರಾ ಸರ್? ಈಗ ನೀರು ಸ್ವಲ್ಪ ಒಂದು ನಮೂನ ಇದಾಗ್ತಿದ್ರಿ. ಮೊದಲು ನೀರು ಕುಡಿದ್ರೆ ಸ್ವಲ್ಪ ಎದೆ ಉರಿಯೋದು ಕೆಲವು ಇದಾಗ್ತಿತ್ತು. ಇವು ನೀರು ಕುಡಿಯೋದ್ರಿಂದ ಏನಾಗ್ತದೆ, ಏನು ಒಂದು ಸ್ವಲ್ಪನೂ ತ್ರಾಸ ಆಗಲ್ಲ. ವಾಣಿಶ್ರೀ ಅಂತ, ನಾನು ಅಫ್ರಿಕರಲ್ಲಿದ್ದೀನಿ. ನನ್ಗೆ ಇವಾಗ ಏಜು 55. ದಿವ್ಯಾ ಮೇಡಮ್ ನಮ್ಗೆ ರಿಲೇಷನ್ ಆಗ್ಬೇಕು, ಅವಳಿಗೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದ್ರಿಂದ ಅವಳು ಹಿಂಗ್ ತಗೊಳ್ಳಿ ಆಂಟಿ, ತುಂಬಾ ಚೆನ್ನಾಗಿದೆ, ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ತುಂಬಾ ಒದ್ದಾಡ್ತಾ ಇದ್ದೀರಾ, ತಗೊಳ್ಳಿ ಅಂದ್ಲು. ಸರ್ ಏನ್ಬಿಟ್ಟು ನಾನೀಗ 4 years ಇಂದ ತುಂಬಾ ಒದ್ದಾಡ್ತಾ ಇದ್ದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್. ಹೋಮಿಯೋಪತಿಕ್ ತಗೊಂತಾ ಇದ್ದೆ ನಾನು. ಈ ಮ್ಯಾಟ್ರೆಸ್ ಮೇಲೆ ಮಲ್ಗೋದ್ರಿಂದ ನನ್ಗೆ ತಲೆ ತಿರ್ಗೋದೆಲ್ಲ ಅವಾಯ್ಡ್ ಆಗಿದೆ. ಲೂಸ್ ಮೋಷನ್ಸ್ ಆಗ್ತಿತ್ತು, ಅದು ಫುಲ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೇಕು. ಆಮೇಲೆ ನನ್ ಮಂಡಿಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಯ್ತು. ಆಮೇಲೆ ನನಗೆ ಡಿಸ್ಕೊಲಾಪ್ಸ್ ಆಗಿತ್ತು. ನಾನು ಮಣಿಪಾಲು, ಕೊಯಮತ್ತೂರು, ಬೆಂಗಳೂರು ಎಲ್ಲಾ ಕಡೆ ತೋರ್ಸ್ಕೊಂಡ್ ಬಂದಿದ್ದೀನಿ, ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅವಾಗ ಪೈನು ಬರ್ತಾ ಇತ್ತು ನನಗೆ. ಈ ಮ್ಯಾಟ್ರೆಸ್ ಮಲ್ಗೋದ್ರಿಂದ ನನಗೆ ಯಾವ ಪೈನು ಬಂದಿಲ್ಲ. 1 month ಇಂದ ನಾನು ಯಾವ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ, ನಾನು ಯಾವುದಕ್ಕೂ ತಗೋತಾ ಇಲ್ಲ. ಆಮೇಲೆ ಈ ವಾಟರ್ ಕುಡಿಯೋದ್ರಿಂದನೂ ಅಷ್ಟೇ ನನಗೆ ಫುಲ್ ಎನರ್ಜಿ ಆಗಿರುತ್ತೆ. ಬೆಳಗ್ಗೆ ಎದ್ರೆ ನಾನು ಫುಲ್ ರಾತ್ರಿ 10 ಗಂಟೆ ತನಕ ನೆಕ್ಸ್ಟ್ ಕೆಲಸ ಮಾಡಿದ್ರೆ ನನ್ಗೇನು ಆಯಾಸ ಅನಿಸ್ತಾ ಇಲ್ಲ. ಎಲ್ಲಾದ್ರಿಂದನೂ ನನಗೆ ತುಂಬಾನೇ ಚೆನ್ನಾಗಿದೆ. ಇದು ಒಂದು ರೇಷ್ಮೆ ಸೀರೆನೋ ಅಥವಾ ಒಂದ್ ಏನೋ ಒಂದು ತಗೋತೀವಿ ನಾವು, ಅದು ಎಷ್ಟು ದಿನ ಇರುತ್ತೆ, ವರ್ಷಕ್ಕೆ ಒಂದ್ಸರಿ ನಾವು ತೆಗಿಯಲ್ಲ. ಬಟ್ ಇದನ್ನ ತಗೊಳ್ಳೋದ್ರಿಂದ, ಡೈಲಿ ಅದ್ರ ಮೇಲೆ ಮಲ್ಗೋದ್ರಿಂದ ನಮ್ಗೆ ಬರ್ದಲೇ ಬರೋದು ಯಾವ ಕಾಯಿಲೆಗಳು ನಮ್ಗೆ ಎಲ್ಲ ಅವಾಯ್ಡ್ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಅದನ್ನ ತಗೊಂಡು ಯೂಸ್ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇದು ಈಗ ತಾವ್ ಎಷ್ಟು ಸಮಯದಿಂದ ಇದನ್ನ ಬಳಕೆ ಮಾಡ್ತೀರಾ? 1.5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ 1.5 ತಿಂಗಳು ಅಂದ್ರೆ ಈಗ ಜುಲೈ ಅಲ್ವಾ? ಮೇ ಬಿ ಜೂನ್ ಅಲ್ಲಿ ನೀವು ಜೂನ್ ಫಸ್ಟ್ ವೀಕ್ ಇಂದ ನೀವು ಸ್ಟಾರ್ಟ್ ತಗೊಂಡಿದ್ದೀನಿ. ಈಗ ಜುಲೈ ಮಧ್ಯೆ 1 ವಾರ ಹಂಗೆ ಇದು ಫಂಕ್ಷನ್ ಗೆ ಅಲ್ಲಿ ಹೋದಾಗ ಗ್ಯಾಪ್ ಆಗಿತ್ತು. ಬಟ್ ಕಂಟಿನ್ಯೂಸ್ ಅಂದ್ರೆ 1 ತಿಂಗಳಂತೂ ಅದನ್ನ ಯೂಸ್ ಮಾಡಿದ್ದೀನಿ. ಬಟ್ ಆಲ್ರೆಡಿ 1.5 ತಿಂಗಳಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ನಿಮ್ಗೆ ರಿಸಲ್ಟ್ ಕಂಡಿದ್ದೀರಾ ಮೇಡಮ್? ಅಯ್ಯೋ 90% ನಮ್ಗೆ ರಿಸಲ್ಟ್ ಕಂಡಿದೆ. 100% ಅಂತಾನು ಕೆಲವೊಂದು ಕೇಳ್ಬೋದು. ಆತರ ನನಗೆ ಇದಾಗಿ ಪರ್ಸೆಂಟೇಜ್ ಬಂದಿದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ನೀವು ಯಾವ ಒಂದು ಆರೋಗ್ಯದ ಮೇಲೆ ನಿಮ್ಮ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡಿದೆ ಮೇಡಮ್? ಗ್ಯಾಸ್ಟ್ರಿಕ್ ಮೇಲೆ ತುಂಬಾನೇ ಪರಿಣಾಮ ಆಗಿದೆ. ಆಮೇಲೆ ಮಂಡಿ ನೋವು, ಸೊಂಟ ನೋವು ತುಂಬಾ ಇತ್ತು ನನಗೆ. ಬಹಳ ಹೊತ್ತು ನಿಲ್ಲಕ್ ಆಗ್ತಿರ್ಲಿಲ್ಲ, ಮೆಟ್ಲಕ್ ತಿಳಿದ್ರೆ ತುಂಬಾ ನೋವು ಬರ್ತಿತ್ತು. ಇವಾಗ ನಂಗೆ ಆತರ ಎಲ್ಲ ನೋವೆಲ್ಲ ಏನೂ ಇಲ್ಲ. ಆಯಾಸನೂ ಅಷ್ಟೊಂದು ಅನ್ಸಲ್ಲ. ಎಷ್ಟು ಚಪಾತಿ ರೊಟ್ಟಿ ಎಲ್ಲ ನಿಂತ್ಕೊಂಡ್ ಮಾಡಿದ್ರು ಕೂಡ ನನ್ಗೇನು ಆಯಾಸ ಅನ್ಸಲ್ಲ. ಎಲ್ಲ ಚೆನ್ನಾಗಿದೆ. ಓಕೆ ಮೇಡಮ್. ಈ ಜನಸಾಮಾನ್ಯರಿಗೆ ತಾವು ಇದರಿಂದ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇದನ್ನ ತಗೊಂಡು ಯೂಸ್ ಮಾಡೋದ್ರಿಂದ ನಿಮ್ಗೆ ಚೆನ್ನಾಗಿ ಎಲ್ಲ ಆರೋಗ್ಯ ಕಾಪಾಡ್ಕೋಬಹುದು. ಆಗ್ಲಾಗ್ಲ ಡಾಕ್ಟರ್ ಹತ್ರ ಹೋಗ್ಬೇಕು, ಮೆಡಿಸಿನ್ಸ್ ತಗೋಬೇಕು, ಅದೆಲ್ಲ ನಮ್ಗೇನು ಆಗ್ಲಾಗ್ಲೇ ಹೋಗ್ಬೇಕು. ಟೈಮ್ ನಮ್ಗೆ ನೋವು ತಿನ್ಬೇಕು, ಈ ಕಡೆ ದುಡ್ಡು ಖರ್ಚಾಗುತ್ತೆ.
ಅದ್ರ ಬದಲು ಇದು ಒಂದ್ಸರಿ ತಗೊಂಡ್ಬಿಟ್ರೆ ನಾವು ಇದ್ರ ಮೇಲೆ ದಿನ ಮಲ್ಗೋದ್ರಿಂದ ನಾವು ಒಬ್ಬರೇ ಮಲ್ಬೇಕು ನನ್ನ ಮನೆ, ಬೇರೆ ಯಾರಿಗಾದ್ರೂ ಅಕಸ್ಮಾತ್ ನೋವಿತ್ತು ಅಂದ್ರೂ ಕೂಡ ಮಲ್ಕೋಬಹುದು ಅಂತ. ಸೊ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ 3 months ಆಯಿತು. ನನಗೆ ಬಂದಿರೋ ಬೆಸ್ಟ್ ರಿಸಲ್ಟ್ಸ್ ಅಂದರೆ ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು, ಏರ್ ಉಸಿರು ಅಂತಾರಲ್ಲ. ಸೊ ಈ ಪ್ರಾಡಕ್ಟ್ ಡೈಲಿ ಮೇಲೆ ಮಲ್ಕೊಂತ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಮತ್ತು ನನ್ನ ವೀಸಿಂಗ್ ಪ್ರಾಬ್ಲಮ್ ಕೂಡ ಚೆನ್ನಾಗಿದೆ. ಈ ದಿನ ನಾವು ಸಿದ್ದಾಪುರ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿದ್ದೇವೆ. ಇವರಿಗೆ ಕಳೆದ ಒಂದು 8 ತಿಂಗಳಿಂದ ಒಂದು ಪ್ಯಾರಲಿಸಸ್ ಅಟ್ಯಾಕ್ ಆಗಿ ಈಗ ಅವರು ಯಾವುದೇ ಒಂದು ಸ್ವಾಧೀನ ಇಲ್ಲದೆ ಓಡಾಡೋಕ್ಕಾಗ್ತಾಯಿಲ್ಲ ಮತ್ತು ಮಾತನ್ನು ಕೂಡ ಸರಿಯಾಗಿ ಮಾತಾಡೋಕ್ಕೆ ಬರ್ತಾಯಿಲ್ಲ. ಈ ದಿನ ಇವರಿಗೆ ಈ ಬಯೋಟೇರಿಯಂ ಬೆಡ್ನ ಕೊಡ್ತಾಯಿದ್ದೀವಿ. ದಿನಾಂಕ 18/10/2022ನೇ ತಾರೀಕು ಈ ದಿನ. ಅವ್ರನ್ನೀಗ ನೋಡ್ಬೋದು, ನೀವು ಕೂತಿರೋ ಪೊಸಿಷನಲ್ಲೇ ಇದ್ದಾರೆ. ಓಕೆ, ಎಷ್ಟು ತಿಂಗಳಾಯ್ತು ಈಗ? ಫೆಬ್ರವರಿ 15ನೇ ತಾರೀಕು ಅವ್ರಿಗೆ ಆಗಿರೋದು. ಸಾಕಷ್ಟು ಆಸ್ಪತ್ರೆ ಮತ್ತು ನಾನಾ ರೀತಿಯ ಗಿಡಮೂಲಿಕೆಗಳನ್ನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಈಗ ನನ್ನ ಒಂದು ಆರೋಗ್ಯ ಸಮಸ್ಯೆಯಿಂದ ನಾನು ಪರಿಹಾರ ಕಂಡುಕೊಂಡು ಅವರಿಗೆ ಈ ಒಂದು ಸಜೆಷನ್ನ ಮಾಡಿದ್ದೀನಿ. ನೋಡೋಣ, ಕ್ರಮೇಣ ಅವರು ಇದನ್ನು ಬಳಕೆ ಮಾಡಿ ಈಗ ನಡೆಯೋಕ್ಕೆ ಬರ್ದಿರೋಂಥ ಪರಿಸ್ಥಿತಿಲಿ ಅವ್ರು ಇರ್ತಾರೆ. ಹೇಗೆ ಚೇತರಿಕೆ ಕಾಣ್ತಾರೆ ಅಂತ ಮುಂದಿನ ದಿನದಲ್ಲಿ ನೋಡೋಣ. ಧನ್ಯವಾದಗಳು. ಮಾತಾಡ. ಹಾಂ ಹಾಂ, ಕಾಲೆಂತ ನೋಯ್ತೈತಾ? ಏನೂ ಇಲ್ಲ, ಹೇಳು ನೀನೆ. ಹಾಂ, ಹೇಳೋಕ್ಕಾಗಲ್ಲ? ಹಾಂ, ಆಯ್ತು ಹಂಗಿರ. ಸರಿ ಆಕೈತಿ. ನಿಧಾನ ಹೇಳು, ನಿಧಾನ ಹೇಳು. ಹಾಂ ಹೇಳು. ಸ್ವಲ್ಪ ಒಂದೊಂದೇ ಹೆಜ್ಜೆ ಮುಂದಾಕೀಗ. ಆಯ್ತಾ? ನಿಧಾನ, ಅಲ್ಲೇ ಲಕ್ಷ್ಯ ಇರ್ಲಿ. ಒಂದೊಂದೇ ಹೆಜ್ಜೆ ಮುಂದಾಕೋ. ಹಾಂ, ಓಕೆ. ಹಾಂ, ಸಾಕು. ಇಷ್ಟಿಷ್ಟೇ, ದಿನ 4 ಹೆಜ್ಜೆ. ಅಲ್ಲಿವರೆಗೆ ಬಾ. ಇಷ್ಟೇ ಇವತ್ತು ನಾನಂತೂ ಹಾಕಲ್ಲ, ಇಲ್ಲೇ ಅಲ್ಲಿ ಹೇಳ್ತೇನೆ ನಾನು ಓಡಾಡದ. ನಾನು ನಿಮಗೆ ಈ ಬಯೋಟೇರಿಯಂ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದೀನಿ. ಆ ಪ್ರಾಡಕ್ಟ್ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನ ನೀವೇ ಈ ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡಿ. ಓಕೆ, ಮಾತಾಡಿ. ನನ್ನ ಹೆಸರು ಶ್ಯಾಮಲಾ ಯುವರಾಜ್ ಗೌಡ ಅಂತ, ಸಾಲೂರು. ನನಗೆ ಸ್ವಲ್ಪ ಕೆಮ್ಮು, ನರ ದೌರ್ಬಲ್ಯತೆ, ಗ್ಯಾಸ್ಟ್ರಿಕ್ಕು ಹಿಂಗಿತ್ತು. ಈಗ ಸಂಧಿವಾತ ಇತ್ತು. ಈ ಪ್ರಾಡಕ್ಟ್ ನಾನು 1 ತಿಂಗಳ ಇದು ವಾಟ್ರು ಆಮೇಲೆ ಅವನ್ನೆಲ್ಲ ಬೆಡ್ ಉಪಯೋಗಿಸಕರ್ದು ನನಗೀಗ ಭಾಳ ಚೇತರಿಸ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಅದ್ರದ್ದು ಅದೆಲ್ಲ ವರ್ಕ್ ಮಾಡೈತೆ. ನನಗೆ ಈಗ ಚೆನ್ನಾಗೈತಿ. ನಾನು ಚೆನ್ನಾಗಿ ಆಕ್ಟಿವ್ ಆಗಿ ನಡೀತಾ ಇದ್ದೀನಿ. ನನಗೆ ಊಟ ಮಾಡಿದ್ದು ನನಗೆ ಒಳ್ಳೆ ಜೀರ್ಣ ಆಗಿ ಒಂಚೂರು ಶಕ್ತಿ ಕೊಟ್ಟೈತಿ. ನನಗೆ ನನ್ನ ಆರೋಗ್ಯ ಚೇತರಿಸ್ಕೊಂಡೈತಿ. ಈಗ ಎಷ್ಟು ದಿವಸದಿಂದ ಬಳಸ್ತಾ ಇದ್ದೀರಾ? ಈಗ ನಾನು ತಿಂಗಳಿಂದ ಬಳಸ್ತಾ ಇದ್ದೇನೆ. ತಿಂಗಳಿಂದ ಬಳಸ್ತಾ ಇದ್ದೀರಾ? ಸಣ್ಣ ಪುಟ್ಟ ಬಳಸಕ್ಕಾಗಿಲ್ಲ. ಮೊಮ್ಮಗಳು ಬಂದ್ರೆ ಒಂಚೂರು ಬೇಡ ತೆಗೆದು ಬಿಡ್ತೇನೆ. ಮತ್ತೆ ಏನಾರು ಮಾಡ್ಯಾವ ಅಂತ ಒಂದು 15-20 ದಿನ ಬಳಸಿದ್ದೇನೆ. ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟೈತಿ. ನನಗೆ ಚೆನ್ನಾಗೈತಿ. ಅಂದ್ರೆ ತಗೊಂಡು 1 ತಿಂಗಳಾಯ್ತು, ನೀವು ಬಳಸಿರೋದು 15ರಿಂದ 20 ತುಂಬಾ ಚೆನ್ನಾಗಿ ಚೇತರಿಕೆ ಕಂಡಿದ್ದೀರಿ. ಬೇರೆಯವರಿಗೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದನ್ನ ಉಪಯೋಗಿಸ್ರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ನೀವು ತಗೋಬಹುದು. ನಮಸ್ತೆ. ನಮಸ್ಕಾರ. ನಾರಾಯಣ ಹೃದಯದಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದೆ ಸರ್. ನನಗೆ ಹೆಲ್ತ್ ಬಗ್ಗೆನೇ ಭಯ ಆಗ್ತಾಯಿತ್ತು, ಉಳಿತೀನೋ ಇಲ್ವೋ ಅನ್ನೋ ಒಂದು ಪರಿಸ್ಥಿತಿಲಿ ನನಗೆ ಅದೇ ಟೆನ್ಷನ್ ಆಗಿತ್ತು. ನನಗೆ ಈ ಪ್ರಾಡಕ್ಟಿಂದ ನನಗೆ ಜೀವ ತುಂಬಿದೆ. ನನ್ನ ಭರವಸೆನ ನಾನು 10 ಜನಕ್ಕೆ ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ನಾನು ಬೆಸ್ಕಾಮಲ್ಲಿ ಲೈನ್ಮ್ಯಾನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಸುಮಾರು ದಿನದಿಂದ ಈ ಗ್ಯಾಸ್ಟ್ರಿಸ್ ಅಂದರೆ ಎಸಿಡಿಟಿ ತುಂಬ ಇತ್ತು. ನಾನು ಅದಕ್ಕೆ ಸುಮಾರು ಪ್ರಾಡಕ್ಟ್ನ ಯೂಸ್ ಮಾಡಿದೆ. ಯಾವ ಪ್ರಾಡಕ್ಟ್ನಿಂದಲೂ ಆ ಪ್ರಾಡಕ್ಟ್ ತೊಗೊಂಡಾಗ ಮಾತ್ರ ಯೂಸ್ ಆಗೋದು. ಆದರೆ ಮತ್ತೆ ಅದೇ ಮಾತ್ರ ಡೈಲಿ ಇಲ್ಲ ದಿನ ಬಿಟ್ಟು ದಿನ ವಾರದಲ್ಲಿ 2 ಮಾತ್ರ ನಾನು ನುಂಗಬೇಕಾಯ್ತು. ಒಂದು ಇಡ್ಲಿ ದೋಸೆ ತಿಂದುಬಿಟ್ರೆ ಸಾಕು ನನಗೆ ಎದೆ ಉರಿ. ಅಂಥ ಟೈಮಲ್ಲಿ ನಾನು ಮಾತ್ರ ತಿನ್ನಲೇಬೇಕಾಯ್ತು. ಆ ಟೈಮಲ್ಲಿ ಅಂಥ ಸಮಯದಲ್ಲಿ ಇದ್ದಾಗ ನಮ್ಮ ಸ್ನೇಹಿತರೊಬ್ಬರು ಈ ಬಯೋಟೇರಿಯಂ ಅನ್ನೋ ಪ್ರಾಡಕ್ಟ್ನ ಪರಿಚಯ ಮಾಡಿದ್ರು. ನಿಜವಲ್ಲೂ ಈ 1 ವಾರದಿಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಖಂಡಿತ ಒಳ್ಳೆ ರಿಸಲ್ಟ್ ಬಂದಿದೆ.
ನನಗೆ ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಸ್ವಲ್ಪ ಅದೇ ಉರಿ ಬಂದರೆ ಸಾಕು, ಈ ನೀರು ಕುಡಿದ್ಬಿಟ್ರೆ ಖಂಡಿತ ಕಮ್ಮಿ ಆಗ್ತಿದೆ. ಅದಕ್ಕೆ ಈ ಪ್ರಾಡಕ್ಟ್ಗೆ ತುಂಬ ಥ್ಯಾಂಕ್ಸ್. ಸೊ ರಿಸಲ್ಟ್ ನಿಮ್ಗಿದೆ ಅಂತ ಅನಿಸಿದೆ. ಓಕೆ, ನೀವು ಪರ್ಸ್ನಲಿ ಏನಕ್ಕೆಲ್ಲ ಯೂಸ್ ಮಾಡಿದ್ರಿ? ಕಾಲು ನೋವಿಗೆ ಸ್ವಲ್ಪ ನೋವು ಕಮ್ಮಿ ಆಗಿದೆ. ಓಕೆ, ಅದು ನೀರು ಈ ಮ್ಯಾಟರ್ಸ್ ಯೂಸ್ ನಮ್ಮದು ಮ್ಯಾಟರ್ ಪ್ಯಾಡ್ ಯೂಸ್ ಮಾಡಿನೇ ನೀರು ಕುಡಿತಾ ಇರೋದು ನೀವು. ಓಕೆ, ಹೇಗಿದೆ ಈಗ ರಿಸಲ್ಟ್? ಚೆನ್ನಾಗಿದೆ. ಇನ್ನೊಂದು ಅಂದರೆ ನಿಮಗೇನು ಗ್ಯಾಸ್ಟ್ರಿಕ್ ಇತ್ತು? ಇವ್ರಿಗೆ ಗ್ಯಾಸ್ಟ್ರಿಕ್ ಇತ್ತು, ನಿಮಗೆ ನನಗೆ ಗ್ಯಾಸ್ಟ್ರಿಕ್ ಅಷ್ಟೇ ಇಲ್ಲ. ಕಾಲು ನೋವು. ಓಕೆ, ನಿಮಗೆ ಗ್ಯಾಸ್ಟ್ರಿಕ್ ಯೂಸ್ ಮಾಡಿದ್ವಿ. ಸೊ ನಿಮಗೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗಿದೆ. ಸೊ ಈಗ ಅಮ್ಮ ತಿರುಗಾಡ್ತಾ ಇದ್ದಾರೆ. ಓಕೆ, ನಿಮಗೆ ಅವ್ರು ನೀರು ಕುಡಿಸ್ತಾ ಇದ್ದೀವಿ. ತಿರುಗಾಡ್ತಾರೋ ಇಲ್ವೋ ಅನ್ನೋ ಡೌಟ್ ಇತ್ತು, ಈಗ ಚೆನ್ನಾಗಿ ತಿರುಗಾಡ್ತಾ. ಖುಷಿ ಇದೆಯಾ ನಿಮಗೆ? ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಿಮಗೆ ಖುಷಿ ಇದೆ. ಈಗ ಎಷ್ಟೊಂದು ಜನ ಈ ಥರ ಇದ್ದಾರೆ, ಅವ್ರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಅವ್ರಿಗೆ ರಿಸಲ್ಟ್ ಚೆನ್ನಾಗಿದೆಯಲ್ಲ, ಮಾಡ್ಬೋದಲ್ಲ, ಯೂಸ್ ಮಾಡಿ ಯೂಸ್ ಮಾಡ್ಬೋದು. ಮುಂದೆ ಯಾವುದು ಏನು ಬರ್ದಂಗೆ ಕಂಟ್ರೋಲ್ ಪ್ರಿಕಾಷನರಿ ತಗೋಬಹುದು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು. ಅವ್ರು 8 ವರ್ಷದಿಂದ ಕಾಲು ಸಾವಿರವರು ಊಟ ಮಾಡೋಕೆ ಕೈ ಬರ್ತಿದ್ರು. ಇವಾಗ ಪ್ರಾಡಕ್ಟ್ ಬಳಸಿ 15 ದಿವಸ ಆದಮೇಲೆ ಊಟ ಮಾಡೋಕೆ ಕೈ ಬರ್ತೈತಿ. ಈಗ ಆರಾಮಾಗಿ ಕಾಲು ಎಡ್ಡೆಟ್ಕೊಂಡು ಓಡಾಡ್ತಿದ್ದಾರೆ. ಈಗ ಮೊದಲೆಲ್ಲ ಓಡಾಡಕ್ಕೆ ಬರ್ತಿಲ್ಲಮ್ಮ. ಉಸಿರಾಟದ ಪ್ರಾಬ್ಲಮ್ ಇತ್ತು, ನೈಟ್ ಉಸಿರಾಡ್ತಾನೆ ಇರಲಿಲ್ಲ. ಇವಾಗ ಅದನ್ನ ಉಪಯೋಗಿಸಿದ್ರು ಉಸಿರಾಟದ. ರಾತ್ರಿ 12 ಗಂಟೆ ಎಲ್ಲ 2-3 ಗಂಟೆಗೆ ನಮ್ಮ ನಮ್ಮಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಇವಾಗ ಏನಿಲ್ಲ, ಆರಾಮಾಗಿದೆ. ಈ ಬೈಟ್ ಅವ್ರ ಪ್ರಾಡಕ್ಟ್ ಬಳಕೆ ಮಾಡಿದ್ರೆ ಏನಿಲ್ಲ. ನಿದ್ದೆನೂ ಮಾಡ್ತಾರೆ, ಉಸಿರಾಡೋದು ಕಾಲು ಹೆಜ್ಜೆನೂ ಆಗ್ತೈತಿ, ಕೈಯಲ್ಲಿ ಮುಂದಕ್ಕೆ ಬರ್ರಿ. ಮುಂದಕ್ಕೆ ಹೆಜ್ಜೆ ಇರಲಿಲ್ಲ, ಇವತ್ತು ಓಡಾಡ್ತಿದ್ದಾರೆ, ಆರಾಮಾಗಿ ಓಡಾಡ್ತಿದ್ದಾರೆ. ಆರಾಮಾಗಿ ಓಡ್ತಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಫ್ರೆಂಡು, ನಮ್ಮ ಹೆಸರು ಸೆಲ್ವಾ ಅಂತ. ನನಗೂ ಫಸ್ಟೆಲ್ಲ ಒಂಥರ ಕೈಕಾಲು ನೋವು, ಬಾಡಿ ನೋವುಗಳು ಎಲ್ಲ ಇರ್ತಾಯಿತ್ತು. ಇವರು ಪ್ರಕಾಶ್ ಸರ್ ನನಗೆ ಕರೆದ್ಬಿಟ್ಟು ಈ ಥರ ಇದೆಯಾ ಸೆಲ್ವಾ, ಯೂಸ್ ಮಾಡಿ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರು. ಬಯೋಮ್ಯಾಗ್ನೆಟಿಕ್ ಅಂತ, ಅದು ನಾನು ಯೂಸ್ ಮಾಡ್ತಾಯಿದ್ದೆ. ನನಗೊಂದು 2 ತಿಂಗಳಂತ ಚೆನ್ನಾಗಿದೆ. ನಮ್ಮ ಮಿಸಸ್ಗೂ ಆವಾಗ ಪೇಯ್ನ್ ಬರ್ತಾಯಿತ್ತು, ಹೆಡ್ ಪೇಯ್ನ್ಗಳು. ಇವಾಗ ನಾನು ಮೊನ್ನೆ ಕೇಳೋದು ಅವ್ರು ಹೆಂಗಿದೆ ಅಂತ. ಈಗೇನು ಅಷ್ಟೊಂದು ಇಲ್ಲ ಪೇಯ್ನ್ಗಳು, ಹೆಡ್ ಪೇಯ್ನ್ಗಳು ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ನಿಮಗೂ ಚೆನ್ನಾಗಿದ್ದಾರೆ, ನೀವು ಸ್ವಲ್ಪ ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನಿಮಗೆ. ನಮಸ್ಕಾರ, ನನ್ನ ಹೆಸರು ದಿನೇಶ್ ನಾಯ್ಕ್ ಅಂತೇಳಿ ಸಿರ್ಸಿಯಿಂದ ಮಾತಾಡ್ತಾ ಇರೋದು. ನಾನು ಕಳೆದ 2.5 ತಿಂಗಳಿಂದ ಈ ಬಯೋಟೆರಿಯಂ ಉತ್ಪನ್ನವನ್ನು ಉಪಯೋಗಿಸ್ತಾ ಇದ್ದೀನಿ. ಕಳೆದ 1 ವರ್ಷದ ಹಿಂದೆ ನನಗೆ ನ್ಯೂಮೋನಿಯಾ ಆಗಿತ್ತು. ಆ ನ್ಯೂಮೋನಿಯಾದ ಕಾರಣ ಶ್ವಾಸಕೋಶದಲ್ಲಿ ಸೌಂಡ್ ಬರ್ತಾಯಿತ್ತು, ಸುಯಿ ಅನ್ನೋ ಸೌಂಡ್ ಬರ್ತಾಯಿತ್ತು. ಅದೀಗ ಈ ಬಯೋಟೆರಿಯಂ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ನನಗೆ ಪೂರ್ಣವಾಗಿ ಕ್ಲಿಯರ್ ಆಗಿದೆ. ಹಾಗೆ ನಾನು ಡೈಲಿ 180 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಬ್ಯಾಕ್ ಪೇನ್ ಹಾಗೂ ಶೋಲ್ಡರ್ ಪೇನ್ ಬರ್ತಾಯಿತ್ತು. ಅದು ಯಾವುದೂ ಇವಾಗ ಬರ್ತಾಯಿಲ್ಲ, ಒಳ್ಳೆ ನಿದ್ದೆ ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ. ನಾನು ತಗೊಂಡು ನನ್ನ ಮಗನಿಗೋಸ್ಕರ. ನನ್ನ ಮಗನಿಗೆ ನಾನು ಜಪಾನಿಗೆ ಬಂದರೆ 3 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಅವ್ನು ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ನನಗೆ ಇದೇ ಥರ ಮೀಟಿಂಗ್ ಬಂದು ನಿದ್ದೆ ಚೆನ್ನಾಗಿ ಬಂತು ಅಂತ ಕಿವಿ ಬಿದ್ಮೇಲೆ ಫಸ್ಟ್ ಇಸ್ಕೊಂಡಿದ್ದು ನನ್ನ ಮಗನಿಗೋಸ್ಕರ. ಇವಾಗ ನಿದ್ದೆ ಚೆನ್ನಾಗಿ ಮಾಡ್ತಿದ್ದಾನೆ. ಆದರೆ 1 ವರ್ಷದಿಂದ ಖಾಲಿಯಾಗಿ ಮನೇಲೇ ಇದೆ. ಯಾಕಂದರೆ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಬೆಳಗ್ಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಈ ಬಯೋಟೆರಿಯಂ ಮ್ಯಾಟ್ ತಗೊಂಡ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಆದಷ್ಟೇ ಬೇಗ ಎದ್ದೇಳ್ತಾನೆ, ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅದೊಂದು ಖುಷಿಯಾದ ವಿಚಾರ. ಹೆಸರೇನ್ರಿ ನಿಮ್ದು? ನಮ್ದು ಪಾರ್ವತಿವಾರಿ. ಯಾವ್ರಿ? ನಮ್ದು ಹೊನ್ನಿದಿಬ್ಬಾರಿ, ಈ ಧಾರವಾಡ್ರಿ. ಧಾರವಾಡ ಅಂದ್ರೆ ಹೊನ್ನಿದಿಬ್ಬದಿಂದ ಧಾರವಾಡಕ್ಕೆ ಬಂದಿದ್ರಿ. ಬರೋಬ್ಬರಿ. ನೀವೀಗ ಈ ಬಯೋಟೆರಿಯಂದ ಒಂದು ಬೆಡ್ ಅನ್ನ ತಗೊಂಡಿದ್ದೀರಿ, ಕೈಗೆ ಬೆಡ್ ಅನ್ನ ಕಟ್ಕೊಂಡಿದ್ದೀರಿ. ಕಟ್ಕೊಂಡೆ ನೋಡ್ರಿ. ರಾತ್ರಿ ಹೋದ ಹಗಲು ಹೋದ ನನ್ನ ಜೊತೆ ಇರ್ತೈತ್ರಿ. ನೀರ್ ಎಷ್ಟು ಕುಡಿತೀರಿ? 4 ಲೀಟರ್. 4 ಲೀಟರ್ ನೀರ್ ಕುಡಿತೀರಿ. ಈಗ ಏನೇನ್ ಸಮಸ್ಯೆ ಇತ್ತು ನಿಮಗೆ? ನನಗ್ ಸಮಸ್ಯೆ ಇದ್ದಿದ್ರಿ, ಒಂದಕ್ಕೆ ಹಾಕಿದ್ದಿಲ್ಲ ರೀ, ಒಂದಕ್ಕೆ ಹಾಕಿರ್ಕಿಲ್ಲ, ಸಂಡಾಸ್ ಹಾಕಿದ್ದಿಲ್ಲ ರೀ, ಹಾಕಿರ್ಕಿಲ್ಲ, ಮೂಟ್ ಹಾಕಿದ್ದಿಲ್ಲ ರೀ, ಹೊಟ್ಟಿ ಕುಳಿಸಿ ಮೇತಿದ್ದಿಲ್ಲ ರೀ, ಒಂಥರ ಹೊಟ್ಟಿ ಏಕ ಗಟ್ಟಿದ್ದಂಗನ ರೀ. ಅದ ಒಟ್ಟ ನಾವು ಊಟ ಮಾಡಿರ ಆತಿ, ಮಾಡಿದ್ರ ಆತ್ರಿ. ಇಲ್ಲೇ ಎರಡು ತರದ ಗುಳಿಗೆ ಇದಾವ್ರಿ. ಇವ್ನ 2 ತರದ ಗುಳಿಗೆ ನಾನು 8 ದಿವಸದಾಗ ಒಮ್ಮೆ ಇವ್ನ 2 ಗುಳಿಗೆ ತಗೊಂಡ್ರ ಒಂದಕ್ಕಾಗುದ್ರಿ, ಸಂಡಾಸಕ್ ಆಗುದ್ರಿ ಗುಳಿಗೆ. ಹ್ಞೂನ್ರಿ, ಇವ್ 2 ತರದ ಗುಳಿಗೆ ನೋಡ್ರಿ. ಇದ ನೋಡ್ರಿ. ಇವ ಒಂದಕ್ಕೆ ಆಗ್ಬೇಕಾದ್ರೆ ಗುಳಿಗೆ ತಗೋಬೇಕ್ರಿ. ಅದನ್ನೊಂದು ಇದನ್ನೊಂದು. ಈಗ ಎಷ್ಟು ಕೆಜಿ ಇದ್ರಿ ನೀವು? ನಾವ್ 120 ಕೆಜಿ ರೀ. ಈಗ ಎಷ್ಟು ಕೆಜಿ ಕಮ್ಮಿ ಆಗಿರಿ? 7 ಕೆಜಿ. 3 ದಿನದಲ್ಲಿ 3 ದಿನದಲ್ಲಿ 7 ಕೆಜಿ ಕಮ್ಮಿ ಆಗಿದ್ರಿ.
ಮತ್ತೀಗ ನಿಮ್ಗ ಗುಳಿಗೆ ತಗೊಳ್ಳಾರ್ದನ ಈಗ ನಿಮ್ಗೆ ಒಂದಕ್ಕೆ ಆಗ್ತಾ ಐತೆ ಈಗ ಇನ್ನೆಲ್ಲಿ ಇವ್ಕೂರ ಅವಶ್ಯಕತೆನೇ ಇಲ್ಲ ರೀ ನನಗೆ. ಈಗ ಒಂದಕ್ಕೆ ಆಗತೈತಿ 3 ದಿವಸದಿಂದ ಈ ಗುಳಿಗೆ ತಗೊಳದ್ ಬಿಟ್ಟೇರಿ. ಆಮೇಲೆ ಆಮೇಲೆ ಈಗ ಮತ್ತೆ ನಿಮ್ ಮೆನ್ಷನ್ ಆಯ್ತು. ಹ್ಞೂ ಎಲ್ಲಾ ನನಗೆ ಊಟ ಸರಿ ಐತ್ರಿ. ನಾ ಕೆಲಸ ಕಾಲ್ ಬಾವ್ ಅಂತಿದ್ರಲ್ಲ, ಬಾವು ಇವ್ ಏನ್ ಬಾಳ್ ಬಾವ್ ಇದ್ರು ನನ್ನ ಕಾಲ. ಇವ್ ಏನೈತ್ರಲ್ರಿ ಹಗಲಿ ನಡ್ತಾಸಿ ನಮ್ಮನೆ ಉಪ್ರರಿ ಇವ ಅವೆಲ್ಲ ಇಳ್ದಾವ್ರಿ. ಅದೇನ ಮೆನ್ಷನ್ ಚಲೋ. ಅಜಾರ್ ನಮಸ್ಕಾರ. ನಮಸ್ಕಾರ ಸರ್. ಯಾವ ರೇಜ ಇದ? ಕಾಸನಕೊಪ್ರಿ. ಕಾಸನಕೊಪ್ರಿ. ಮತ್ತೆ ಅದ ಇದು ಬೆಡ್ ಎಲ್ಲ ತಗೊಂಡ್ಮೇಲೆ ಹೆಂಗ ಅನ್ಸೈತಿ ನಿಮ್ಗೆ? ಸ್ವಲ್ಪ ಆರಾಮ್ ಅನ್ಸೈತ್ರಿ. ಈಗ ವಯಸ್ಸು ಒಂದ್ 75-70 ಮ್ಯಾಗ ಹೋಗ್ಯಾವ. ಮತ್ತೆ ಇವ್ರು ನೀವು ಕುಡಿಯ ತಗೊಂಡ್ರಿ ಅಂತಲ್ಲ? ಹೌದ್ರಿ. ನಿಮ್ಮ ಹೆಸರೇ? ನಾವ್ ಶ್ರೀಕಾಂತ್ ಯಾದವ್ ಸರ್. 53 ವರ್ಷ. 53 ವರ್ಷ. ಏನಿತ್ತು ಪ್ರಾಬ್ಲಮ್ ನಿಮ್ಗೆ? ಶುಗರ್, ಕಾಲು ಉರಿದು, ಕೈ ಸ್ವಲ್ಪ ಹೆಂಗಕ್ಕೆ. ಬ್ಯಾಟ್ ಇಟ್ಕೊಂಡ್ರಿ ಇಲ್ಲಿ? ಬೆಲ್ಟ್ ಹಿಡ್ದಂಗ ಐತಿ. ಹಕ್ಕಿ ನೋಡಿ ಸರ್. ಎಷ್ಟು ಸಾತ್ರಿ ತಗೊಂಡ? ನಾ ತಗೊಂಡ್ ಇವತ್ತಿಗೆ 3 ದಿವಸ. ಆರಾಮ್ ಅನ್ಸಿದ್ರಿ? ಆರಾಮ್ ಅನ್ಸೈತಿ. ಒಂದಕ್ಕೆ ಮೊದಲ ಈಗ ಹೋಗೋದಕ್ಕೆ ಕಾಲ್ ಮಾಡಿ ಈಗ 4-5 ಸಲ ಹೊಟ್ಟೆ ಮೊದಲು ಹೋಗುತ್ತಿದ್ದಿಲ್ಲ ಒಂದ್ಸಲ. ನೀವು ಮುಖ ನೋಡ್ರಿ ಹೆಂಗೈತಿ ಚೊಕ್ಕ. ಅಡ್ಡಿಲ್ಲ, ಆರಾಮ್ ಅನ್ಸೈತಿ. ಎಸ್. ಅದು ಇಲ್ಲಿ ಕಾಲ 53 ವರ್ಷ. 73 ಅಲ್ಲ? 70 75 76 ಆಗ್ಯದಾವ್ ತಗೋರಿ. ನಂಗೆ ಎಷ್ಟು ವಯಸ್ಸಾದಂಗಿದ್ದಿ, ಮುಖ ಎಲ್ಲ ಜೋತ್ ಬಿದ್ದೈತಿ. ಏನು ಹೀರೋ ಆದಂಗ ಆಗ್ಬಿಟ್ಟಿಲ್ಲ. ಹೆಂಗೀಗ ಆರಾಮ್ ಅನ್ಸೈತಿ? ಆರಾಮ್ ಅನ್ಸೈತ್ರಿ. ಏನಾರ ಕೆಲಸ ಮಾಡೋಂಗ ಅನ್ಸತೈತಿ. ಈಗ ನಿಮಗೋಸ್ಕರ ಈ ಕಿಟ್ ಅನ್ನ ರೆಡಿ ಮಾಡಿದ್ರು, ಈ ರೀತಿ ರೆಡಿ ಮಾಡಿದ್ರು ಸಾಗರ್ ಜೋಶಿ ಅವ್ರು. ಏನ್ ಹೇಳ್ತೀರಿ ಅವ್ರಿಗೆ? ಅವ್ರಿಗೆ ಧನ್ಯವಾದ. ನಮಗ ಎಷ್ಟು ತ್ರಾಸ ಇದ್ದವ್ರಿಗೆ ಆರಾಮ ದೇವ್ರ ತರ ಅಲ್ಲ ಅವರು? ಈಗ ಮತ್ ಗುಳಿಗೆ ಬಂದಾಗಿದಾವ್ ನಿಮ್ಗೆ? ಆಲ್ರೆಡಿ 3 ದಿವಸ ಗುಳಿಗೆ ಬಂದೆ. ಗುಳಿಗೆ ದ್ಯಾಸನ ಇಲ್ಲ. ಗುಳಿಗಿಲ್ಲ ಇದ್ರಿ? ಎಲ್ರಿ ಸರ್. ವಾವ್. ಗುಳಿಗಿಲ್ಲ, ಏನಿಲ್ಲ. 3 ದಿವಸ. ನಮಸ್ತೆ, ನನ್ನ ಹೆಸರು ಸುನಂದ ಪಾಟೀಲ್ ಅಂತ. ನಾ ಯಾದಗಿರಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ನಾನು ಪ್ರೊಫೆಷನಲ್ ಅಂಗನವಾಡಿ ಟೀಚರ್ ಸರ್. ನಾನು ಡ್ಯೂಟಿ ಮಾಡ್ತಾ ನಂಗೆ ಹೆಲ್ತ್ ಅಪ್ಸೆಟ್ ಆಗಿ 4-5 ತಿಂಗಳು ಆರಾಮಿರಲಿಲ್ಲ ಸರ್. ಬೇರೆ ಬೇರೆ ರಾಯಚೂರು ತೋರಿಸಿದೆ ರೀ, ಬಿಜಾಪುರ ಸರ್, ಯಾದಗಿರಿ ಲೋಕಲ್ ರೀ, ಎಲ್ಲ ಕಡೆ ತೋರಿಸಿದ್ರು ನನಗೆ ಯಾವುದು ಕ್ಯೂರ್ ಆಗಿದ್ದಿಲ್ಲ ಸರ್. ಆಮೇಲೆ ದವಾಖಾನೆ ಹಾಸ್ಪಿಟಲ್ ತೋರಿಸಿ ನನಗೆ ಗರ್ಭಕೋಶದ ಆಪರೇಷನ್ ಕೂಡ ಹೇಳಿದ್ದಾರೆ ಸರ್. ಅದನ್ನೆಲ್ಲ ನೋಡ್ಕೊಂಡು 2-3 ತಿಂಗಳಂತೂ ನಾನು ಬೆಡ್ ಮೇಲೆ ಮಲ್ಕೊಂಡಕ್ಕೆ ಎದ್ದೇ ಇಲ್ಲ ಸರ್. ಆ ಟೈಮಿಗೆ ಅಚಾನಕ್ ಸಿದ್ದು ಅಣ್ಣ ಮತ್ತು ಶೈಲಾರೆಡ್ಡಿ ಮೇಡಮ್ ನನ್ನ ಪರಿಚಯ ಆದರು ಸರ್. ಅವಾಗಿದ್ದು ಈ ಬಯೋಟರ್ಮ್ ಮ್ಯಾಟ್ರಸ್ ಬಗ್ಗೆ ಹೇಳಿದ್ರು ಸರ್. ಅವ್ರ ಮಾತು ಕೇಳಿ ನಾನು ಅದನ್ನ ಯೂಸ್ ಮಾಡಕತ್ತೀನಿ ಸರ್. 1.5 ತಿಂಗಳಾಯ್ತು ಫುಲ್ ಆರಾಮಾಗಿದ್ದೀನಿ ಸರ್. ಈಗ ನಾನು ನೆಕ್ಸ್ಟ್ ಮಂತ್ ಡ್ಯೂಟಿಗೆ ಹೋಗೋ ಪ್ರಯತ್ನನೂ ಆ ಸರ್. ನನಗೆ ಆಪರೇಷನ್ ಆಗಿಲ್ಲ, ಬೇರೆ ಮೆಡಿಸಿನ್, ಥೈರಾಯ್ಡ್ ಮೆಡಿಸಿನ್ ಬಿಡಿಸ್ಯಾರ ಸರ್. ಇವರು ಶುಗರ್ HbA1c 7.8 ಇತ್ತು ಸರ್, ಈಗ 6.5 ಆಗಿದೆ ಸರ್. ಅಂಗಾಲ್ ಉರಿ ಕಡಿಮೆ ಆಗ್ಯಾವ್ರಿ, ಕಣ್ಣೂರಿ ಕಡಿಮೆ ಆಗ್ಯಾವ್ರಿ, ಮತ್ತು ಹೊಸಲು ನೋವಿತ್ತು ಸರ್, ಅದನ್ನ ಕಡಿಮೆ ಆಗ್ಯದ್ರಿ. ಮತ್ತೆ ಸ್ಕೂಟಿ ಅಡ್ಡಾಡ್ಸಾಕ ಬರ್ತಿದ್ದಿಲ್ರಿ. ಸ್ಕೂಟಿ ಬಿಟ್ಟು 6 ತಿಂಗಳಾಯ್ತು ಸರ್. ಈಗ ಮತ್ತೆ ಸ್ಕೂಟಿ ಓಡ್ಸಾಕತ್ತೀನಿ ಸರ್ ನಾನು. ಮತ್ತೆ ರಾತ್ರಿ 4 ಗಂಟೆ ತನಕ 3 ಗಂಟೆ ತನಕ ನಿದ್ದೆ ಇರ್ಲಿಲ್ರಿ. ಅಂಗಾಲ್ ಉರಿ ಸರ್, ಭಾಳ ನೋವಿದ್ದು ಸರ್ ನನಗೆ. ಅದು ಪುಣ್ಯಕ್ಕೆ ಅವರು ದೇವ್ರ ಸ್ವರೂಪ ರೀ. ಆ ಟೈಮಿಗೆ ನಾನು ಸಿಕ್ಕಿದ್ದು. ನನಗೆ ಹಾಸ್ಪಿಟಲ್ ಬಿಟ್ಟಿದ್ರೆ ಯಾವ ರೊಕ್ಕ ದುಡ್ಡು ಖರ್ಚು ಮಾಡಿಲ್ಲ ಸರ್. ಈ ಬಯೋಟರಮ್ ಮ್ಯಾಟ್ರಸ್ ಯೂಸ್ ಮಾಡಿ ಫುಲ್ ಕ್ಯೂರ್ ಆಗಿದೆ ಸರ್. ನನ್ನ ಹೆಸರು ಮಾದೇವಿ ಕೆಂಬಾವೆ, ನಾವು ಸಿಂಧಿ. ಮತ್ತೆ ಈ ಮೇಡಮ್ ಅವರು, ಶೈಲಾ ಮೇಡಮ್ ಅವರು ನಮಗೆ ಏನು ಬ್ಲಡ್ ಕೊಟ್ಟಿದ್ ಏನದು ಬೆಡ್ ಮ್ಯಾಟ್ರಸ್ ಮತ್ತೆ ವಾಟರ್ ಎನರ್ಜಿ ಪ್ಯಾಡ್ ಇವೆಲ್ಲ ಕೊಟ್ಟಿದ್ದಕ್ಕೆ ನಮಗೆ ಬಹಳ ಅನುಕೂಲ ಆಗೈತಿ. ನಾನು ಸರಿಯಾಗಿ 3 ತಿಂಗಳಾಯ್ತು ನಿದ್ದೆ ಬರ್ತಿದ್ದಿಲ್ಲ, ಸರಿಯಾಗಿ ಊಟ ಹೋಗ್ತಿದ್ದಿಲ್ಲ. ಬರೇ ನನ್ನ ತ್ರಾಸೆ ಹೇಳ್ತಿದ್ದೆ. ನನ್ನ ಮಕ್ಕಳ ಮುಂದ, ನಮ್ಮ ಮಗನ ಮುಂದ, ಎಲ್ಲರ ಮುಂದ ಆಳ್ತಿದ್ದೆ. ನನ್ನ ತ್ರಾಸಾಗಿ ಹಿಂಗೆಲ್ಲ ಆಗಿ ನಮಗೀಗ ಜ್ಯೋತಿ ಮೇಡಮ್ ಅಂತ ಹೇಳಿ ನಮಗ್ ಪರಿಚಯದವರು, ನಮಗ ಇದು ಮಗಳ ಫ್ರೆಂಡ್ ನಮಗ್ ಗಾದಿ ತರ್ಸ್ಕೊಟ್ಟಾರ. ಅದ್ರಲ್ಲಿಂದ ಮನ್ಕೋತೀನಿ. ಅಗ್ದಿ ರಾತ್ರಿ ಎದ್ರು ಮತ್ತೆ ನಿದ್ದೆ ಹತ್ತದ. ಮೊದಲಾದ್ರೆ ನಿದ್ದೆ ಬರ್ತಿರ್ಲಿಲ್ವಾ? ಮೊದಲು ನಿದ್ದೆ ಬರ್ತಿದ್ದಿಲ್ಲ. ನಾ 3 ತಿಂಗಳ ತನ್ನ ಕಣ್ಣಿ ನಿದ್ದೆ ಎತ್ತಿಲ್ಲ. ರಾತ್ರಿ ಬರ್ತಾನೆ ಎಚ್ಚರಿಸೋದು. ಇದು ಬೆಡ್ ತಗೊಂಡ್ ಎಷ್ಟ್ ದಿನ ಆಯ್ತು ನೀವು? ಈಗ ತಗೊಂಡು 1 ತಿಂಗಳಾಯ್ತ್ರಿ. 1 ತಿಂಗಳಲ್ಲಿ ಚೆನ್ನಾಗಿ ನಿದ್ದೆ ಬರ್ತಿದೆ. ಈಗ ನಿದ್ದೆ ಬರ್ತೈತಿ. ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು ಅಂತ ಬಿಟ್ಟು 1-2 ಮಾತಲ್ಲಿ ತಿಳಿಸ್ಕೊಡಿ. ಪ್ಲಸ್ ಮತ್ತೆ ನಾನು ನಿಮ್ಮನ್ನ ಕೇಳ್ತೀನಿ, ನಿಮಗೆ ಪ್ರಾಡಕ್ಟ್ ಯೂಸ್ ಆದ್ಮೇಲೆ ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಬಿಟ್ಟು. ಎಸ್ ಹೇಳಿ. ನನ್ನ ಹೆಸರು ಸರೋಜಾ ಅಂತ, ರಾಮಕೃಷ್ಣ ಹೆಗ್ಡೆ ನಗರ್, ಬೆಂಗಳೂರಲ್ಲಿದ್ದೀವಿ ನಾವು. ಈಗ ಅಂತೀವಿ ನಾವು ಇಲ್ಲಿ 33 ವರ್ಷದಿಂದ ಇದ್ದೇವೆ. ಆದರೆ ಇಲ್ಲಿ ಏನಾಗಿದೆ, ನೀವು ಬಂದಾಗ ರಂಗನಾಥ್ ಅವ್ರು ಕರ್ಕೊಂಡು ಬಂದು, ನರೇಂದ್ರ ಅವ್ರ ಪರಿಚಯ ಎಲ್ಲ ಬಂದು ಎಲ್ಲ ಇದು ಮಾಡಿದಾಗ ಮೊದಲು ನಮಗೆ ಇದು ಇರಲಿಲ್ಲ, ಆರೋಗ್ಯ ನಂಬಿಕೆ ಅನ್ನೋದು ಇರಲಿಲ್ಲ. ಆದರೆ ನನಗೆ ಮೊದಲು ಇದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ, ನನಗೆ ಕೈ ವೆರಿಕೋಸ್ ಪ್ರಾಬ್ಲಮ್ ಜೊತೆಯಲ್ಲಿ ನನಗೆ ಸ್ಪೈನಲ್ ಪ್ರಾಬ್ಲಮ್ ಜೊತೆಯಲ್ಲಿ ಸಯಾಟಿಕ ಆಗಿತ್ತು. ಫುಲ್ಲು ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅಷ್ಟೊಂದು ನನಗೆ ಕಷ್ಟ ಪಡ್ತಾ ಇದ್ದೆ. ಮತ್ತು ನಿದ್ರೆ ಅಂತೂ ಇಲ್ಲವೇ ಇಲ್ಲ. ನಿದ್ರೆ ಮಾಡಿ ಎಷ್ಟೋ ವರ್ಷಗಳಿಂದ ನಾನು ಕಾಲ ಕಳೆದಿದ್ದೇನೆ.
ಅಂಥದ್ರಲ್ಲಿ ಒಂದು ನೀವು ಇದು ಮಾಡಿದಾಗ ಇದನ್ನ ನೀವು ಕೊಟ್ಟಾಗ ನಮಗೆ ಒಂದು ಏನಾಗಿದೆ ಅಂದರೆ ಒಳ್ಳೆ ನಿದ್ರೆ ಮಾಡ್ತಾ ಇದ್ದೇನೆ. ಮತ್ತು ಕೈಯಲ್ಲಿ ತುಂಬ ಊತ ಬಂದು ಗಡ್ಡೆ ಆಗಿತ್ತು ಸರ್ ಇಲ್ಲಿ ಫುಲ್ಲು. ಆ ಗಡ್ಡೆ ಫುಲ್ ಇದೆಲ್ಲ ಜೋತ್ ಬೆಳೆದು ಕೈಯೆಲ್ಲ ಅದೆಲ್ಲ ನನಗೆ ಈಗ ಇಲ್ದಾಗಿದೆ, ಕಮ್ಮಿ ಆಗಿ ಹೋಗಿದೆ ಫುಲ್ಲು. ಕಾಲು ವಾಕಿಂಗ್ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದೇನೆ. ಪೇಕೋಸ್ಪೆಸ್ವರದಿಂದ ಈಟಾಗಿ ಚೆನ್ನಾಗಿ ಬ್ಲಡ್ ನನಗೆ ಇದಾಗಿ ಬೇರೆಯವ್ರಿಗೆ ಹೇಳ್ಬೋದಾ? ಅದರಲ್ಲಿ ಏನಿದೆ ಸರ್ 100% ಅದು ಸತ್ಯ. ಮತ್ತೆ ಥೈರಾಯ್ಡ್ ಇದೆ, ಥೈರಾಯ್ಡ್ ಸಹ ನನಗೆ ಇದು ಬಂದಿದೆ, ನಾರ್ಮಲ್ ಆಗಿದೆ. ಎಸ್, ದೇವರು ಒಳ್ಳೇದು ಮಾಡಲಿ ನಿಮ್ಗೆ ಮೇಡಮ್. ಮೈಗ್ರೇನ್ ತಲೆನೋವಿಂದ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಒಟ್ಟ ನಿದ್ದೆನೇ ಮಾಡ್ತಾ ಇರಲಿಲ್ಲ. 1 ತಾಸು 2 ತಾಸು ಅಷ್ಟೇ ದಿನ ನಿದ್ದೆ ಮಾಡೋದು. ಆಮೇಲೆ ನನಗೆ ಮೊಬೈಲ್ ನೋಡಿನೂ ಸ್ವಲ್ಪ ತ್ರಾಸಾಯ್ತು ನನಗೆ. ಮತ್ತು ಕಣ್ಣು ಹೋಗ್ಬಿಟ್ಟು 3 ತಿಂಗಳ ತ್ರಾಸ ಮಾಡ್ಕೊಂಡೆ ಮನ್ಯಾಗ. ಭಾಳ ಕಡೆ ತೋರಿಸಿದ್ದೆ ನಾನು. ಬೆಂಗಳೂರಿಗೆ ಹೋಗೋರಿದ್ದು ಮೆಂತೋ ಆಸ್ಪತ್ರೆಗೆ, ಗದಗ್ನಲ್ಲಿ ಸಿರ್ಗುಂಪಿ, ಆಮೇಲೆ ಹುಬ್ಳಿಯಲ್ಲಿ ಕೋರಿ ಡಾಕ್ಟ್ರು, ಎಲ್ಲರ ಕಡೆನೂ ನಾವು ತೋರಿಸಿದ್ದೀವಿ. ಅದು ನನಗೆ ಯಾವುದೂ ರಿಸಲ್ಟ್ ಬರಲೇ ಇಲ್ಲ. ಆಮೇಲೆ ನಾನು ನಮ್ಮ ಗಂಗಾವತಿಗೆ ಹೋದೆ ರೀ. ನಮ್ಮ ಕಾಕ ಅವರು ಸಿದ್ದರಾಮ್ ಗವಳಿ ಗಂಗಾವತಿ ಅಂತೇಳಿ, ಅವ್ರ ಕಡೆ ಹೋಗಿಂದ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಿನಗೆ ಆರಾಮಾಗುತ್ತೆ ಅಂತಂದ್ರು. ನಾನು ಆ ಪ್ರಾಡಕ್ಟ್ ತೊಗೊಂಡು ನಾನು ಯೂಸ್ ಮಾಡಿ, ಈ ಬಯೋಟೋರಿಯಂ ಪ್ರಾಡಕ್ಟ್ ತೊಗೊಂಡು ನಾನು ಯೂಸ್ ಮಾಡಿ 15 ದಿವಸಕ್ಕೆ ನನ್ನ ಕಣ್ಣು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ನಾನು 30 ವರ್ಷದಿಂದ ಒಂದು ಎಡಗಣ್ಣು ಕಳ್ಕೊಂಡಿದ್ದೆ, ಚಿನ್ನಿ ದಂಡ ಬಡಿಸ್ಕೊಂಡು. ನನಗಿರೋದೇ ಒಂದೇ ಕಣ್ಣಿತ್ತು, ಅದು ತುಂಬ ಪವರ್ ಇತ್ತು ಅದ್ರಾಗ. ಅದು ಅದೇ ಕಣ್ಣು ನನಗೆ ಹೋಗ್ಬಿಡ್ತು. ಆಮೇಲೆ ಇದು ಕಣ್ಣು ಹೋಗಿದ್ದ ಕಣ್ಣು 15 ದಿವಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಕಾಣಲಿಕ್ಕೆ. ಈಗ ಬಲಗಣ್ಣು ಹೋಗಿತ್ತಲ್ರಿ, ಅದು ಈಗ ಅದನ್ನು ಕೂಡ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನನಗೂ ಸುಮಾರು ನಾನು ನಿಮ್ಮಂಗೆ ಕೇಳೋಕಂತ ಹೋದಂತಕ್ಕೆ ನಾನು ಕೂಡ ಕಾರ್ಯಕ್ರಮಕ್ಕೆ ಫಸ್ಟು. ಅದಕ್ಕೂ ಮುಂಚೆ ನಂಗೆ ಡಿಸ್ಕ್ ಬಲ್ಜ್ ಆಗಿತ್ತು ಸರ್, ಗಾಡಿ ಮ್ಯಾಗಿಂದ ಬಿದ್ದು ಡಿಸ್ಕ್ ಬಲ್ಜ್ ಆಗಿತ್ತು. ಅದು ನಾನು ಬೇರೆ ಕಡೆ ಎಲ್ಲ ತೋರಿಸಿದಾಗ ಪಂಚಕರ್ಮ ಮಾಡಿಸ್ಕೊಂಡಿದ್ದೀನಿ, ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ದೀನಿ, ಪ್ರತಿಯೊಂದು ಏನು ಮಾಡಿಸ್ಕೊಂಡ್ರು ಕೂಡ ನನಗೆ ಹುಷಾರಾಗಲಿಲ್ಲ. ಇಲ್ಲೇ ಖುಷಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡಾಗ ಅವರು ಸ್ಕ್ಯಾನಿಂಗ್ ಮಾಡಿಸಿ ಮೇಡಮ್ ಏನಾಗುತ್ತೆ ನೋಡ ಅಂದ್ರೆ ಆದರೂ ನೋಡಿದ್ವಿ. ಅವರು ಆಪರೇಷನ್ ಹೇಳಿದ್ರು, 3 ಲಕ್ಷ ರೂಪಾಯಿ ಕೇಳಿದ್ರು. ಸುಚ್ಚರಾಯ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ಹುಬ್ಳಿಗೆ. ಅಲ್ಲಿ ಕೇಳಿದಾಗ ಅವ್ರು ಏನು ಹೇಳಿದ್ರು, ಆಪರೇಷನ್ ಆಗಲೇಬೇಕು ಮೇಡಮ್ ಅಂದ್ರೆ. ಆಪರೇಷನ್ ಆದರೂ ಕೂಡ ಎದ್ದೇಳ್ತೀನಿ ಅನ್ನೋ ನಂಬಿಕೆ ನನಗಿರಲಿಲ್ಲ. ಅದಕ್ಕೆ ನಾನು ಈ ಥರ ಬೇಡ, ಏನಾದರೂ ಒಂದು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾವು ಬೇರೆ ಬೇರೆ ಸರ್ಚ್ ಮಾಡ್ತಾ ಇರುವಾಗ ನನಗೆ ಸರ್ ಒಂದ್ಸರಿ ಇದನ್ನ ಯೂಸ್ ಮಾಡಿ ಮೇಡಮ್ ಗೊತ್ತಾಗುತ್ತೆ ನಿಮ್ಗೆ ಅಂದ್ರು. ನಾನು ನಂಬಲಿಲ್ಲ ಅವಾಗ, ಯಾಕಂದ್ರೆ ಎಷ್ಟೆಷ್ಟೋ ಖರ್ಚು ಮಾಡಿ ದುಡ್ಡು ಹಾಕೊಂಡಿದೀವಿ, ಅದ್ರಾಗ ಏನು ಆರಾಮಾಗ್ತಾ ಇಲ್ಲ. ಇದರಿಂದ ಎಲ್ಲಿ ಆರಾಮಾಗುತ್ತೆ ಸರ್ ಅಂತ ಕೇಳಿದಾಗ, ಇಲ್ಲ ನೀವು ಯೂಸ್ ಮಾಡಿ ನೋಡ್ರಿ, ಆರಾಮಾದ್ರೆ ಬೈಲಕ್ ನೀವು ಆರಾಮಾದ್ರೆ ನೀವು ಚೆನ್ನಾಗಿ ಆಗ್ತೀರಾ, ಇಲ್ಲಾಂದ್ರೆ ನೋಡೋಣ ಅಂತ ಮೇಡಮ್ ಅಂತ ಒಂದ್ಸರಿ ಕೊಡೋಂಗೆ ಯೂಸ್ ಮಾಡಿ ನೋಡಿ ಅಂತ ಕೊಟ್ಟರು. ಯೂಸ್ ಮಾಡಿ ಸರ್ 1 ತಿಂಗಳು 20 ದಿವಸದಲ್ಲಿ ನಾನು ಆರಾಮಾಗಿದ್ದೀನಿ. ಯಾವುದೇ ಔಷಧ ತಗೊಂಡಿಲ್ಲ, ಯಾವುದೇ ಗುಳಿಗೆ ತಗೊಂಡಿಲ್ಲ, ಏನಿಲ್ಲ ಸರ್. ಬರೀ ಬೆಡ್ ಮೇಲೆ ಮಲಗೋದ್ರಿಂದ ಮತ್ತೆ ನೀರು ಕುಡಿಯೋದ್ರಿಂದ. ಎಲ್ರಿಗೂ ನಮಸ್ಕಾರ. ಸಮೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಶಾಂತಕುಮಾರ್ ರಂಜಪ್ಪ ಇವತ್ತು ನಿಮ್ ಜೊತೆ ಮಾತಾಡಕ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಯಾಕೆಂತಂದ್ರೆ ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಮ್ಯಾಟ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ನಾನು 1 ತಿಂಗಳ ಹಿಂದೆ ಒಬ್ರು ವಯಸ್ಸಾದವರು ಗೋವಿಂದಪ್ಪ ಅವರು ಅಂತ ಹೇಳಿ, ಒಂದು 65-70 ವರ್ಷ ಅವ್ರಿಗೆ ವಯಸ್ಸಾಗಿದೆ. ಅವರು ಸುಮಾರು 6 ತಿಂಗಳ ಹಿಂದೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಒಂದು 8-10 ಲಕ್ಷ ದುಡ್ಡು ಖರ್ಚು ಮಾಡಿದ್ರು. ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ, ಹೌದಾ ಆಯ್ತು, ಎಷ್ಟೋ ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ, ಆಯ್ತು ಇದು ಒಂದು ನೋಡೋಣ ಕಣವ ತಂದು ಕೊಡಿ ಅಂತ ಹೇಳಿದ್ರು. ತಗೊಂಡೋಗಿ ಕೊಟ್ಟಿದ್ವಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ನೋಡಿ, ನಾವು ಕೊಡೋದಕ್ಕಿಂತ ಮುಂಚೆ ಬೆಡ್ ರಿಡನ್ ಆಗಿದ್ದು, ಇಬ್ರು ಹಿಡಿದು ಅವ್ರನ್ನ ಎತ್ತಬೇಕಾಗಿತ್ತು, ವಾಶ್ರೂಮಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಟಾಯ್ಲೆಟ್ ಕರ್ಕೊಂಡು ಹೋಗ್ಬೇಕಾಗಿತ್ತು. 8-10 ಲಕ್ಷ ದುಡ್ಡು ಖರ್ಚು ಮಾಡಿದ್ರು, ಯಾವುದು ಗುಣ ಆಗಿರ್ಲಿಲ್ಲ. ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಮ್ಯಾಟ್ ಮ್ಯಾಜಿಕ್ ಮಾಡಿದೆ, ಮಿರಾಕಲ್ಲೇ ಮಾಡಿದೆ, ಅದ್ಭುತವಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅದು ಕೇವಲ 1 ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಅವರು ಓಡಾಡ್ತಿದ್ದಾರೆ ಅಂತ ಹೇಳಿ ನನಗೆ ನೋಡಿದಾಗ ನಿಜವಾಗ್ಲೂ ಒಂದು ಅದ್ಭುತ ಅಂತ ಅನಿಸ್ತು. ಅಲ್ಲಿ ನೋಡಿ, ಅವ್ರ ಕಾಲು ನೋಡಿ ನೀವು, ಕಾಲು ಎತ್ತಿಕ್ಕಕ್ಕೆ ಆಗ್ತಿರ್ಲಿಲ್ಲ, ಅವ್ರಿಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಅಲ್ಲಿ ವಾಟರ್ ಎನರ್ಜಿ ಪ್ಯಾಡ್ ಹಾಕಿದ್ದಾರೆ, ನೋಡ್ಬೋದು ನೀವಲ್ಲಿ. ಮತ್ತೆ ಕೈ ಕೂಡ ರಿಸ್ಟ್ ಬ್ಯಾಂಡ್ ಕಟ್ಟಿದ್ದಾರೆ. ಸೊ ಇದೆಲ್ಲ ಎಷ್ಟು ಚೆನ್ನಾಗಿ ಆಟೋಮೆಟಿಕ್ ಆಗಿ ಅವರು ನಡೆದಾಡಕ್ ಶಕ್ತಿ, ಸೊಂಟನೂ ಕೂಡ ಎದ್ದೇಳ್ತಾ ಇರ್ಲಿಲ್ಲ, ನಿಂತ್ಕೊಳ್ಳೋಕ್ ಶಕ್ತಿ ಇರ್ಲಿಲ್ಲ ಅಂತ ಎಲ್ಲ ಹೇಳಿದ್ರು. ಇವತ್ತು ಅವ್ರು ನೋಡಿ, ನಿಮ್ಗೆ ನೋಡಿ ಕಾಣಿಸ್ತಿದೆ, ಕಣ್ಣಲ್ಲೇ ಕಾಣಿಸ್ತಿದೆ ಅವ್ರ ರಿಸಲ್ಟ್.
ನಿಜವಾಗ್ಲೂ ಇದೊಂದು ಎಲ್ಲರೂ ಮೆಚ್ಚುವಂತಹದ್ದು. ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ಏನು ಮ್ಯಾಗ್ನೆಟಿಕ್ ಮ್ಯಾಟ್ನ ಬಳಸಿ BP, ಶುಗರು, ಥೈರಾಯ್ಡು, ಪೈಲ್ಸ್ ಇರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಏನೇ ಸಮಸ್ಯೆ 360 ಕಾಯಿಲೆಗೂ ಇದು ರಾಮಬಾಣ. ಯಾಕೆಂದ್ರೆ ನಾವು ನಮ್ಮ ಫ್ಯಾಮಿಲಿಗೆ ಬಳಸ್ಕೊಂಡಾದ್ಮೇಲೆ ನಾನು ಪ್ರತಿಯೊಂದು ಮನೆಗೂ ಸಂಕಲ್ಪ ಮಾಡಿದ್ದೀನಿ, ಪ್ರತಿಯೊಂದು ಮನೆಗೂ ನಾನು ಈ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ನ ಕೊಡಬೇಕು ಮತ್ತೆ ಅವ್ರ ಜೀವಗಳನ್ನ ಉಳಿಸ್ಬೇಕು ಅನ್ನೋದು. ಯಾಕಂದ್ರೆ ಕೋಟಿ ಕೊಟ್ಟರು ಇವತ್ತು ಆರೋಗ್ಯ ಸಿಗ್ತಿರ್ಲಿಲ್ಲ ನೋಡಿ. ನಡೆದಾಡೋ ಶಕ್ತಿ ಕೊಟ್ಟಿದೆ ಆ ಮ್ಯಾಗ್ನೆಟಿಕ್ ಮ್ಯಾಟ್ ಅಂದ್ರೆ ಎಷ್ಟು ಶಕ್ತಿ ಇದೆ ಅಂತ ನಾವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ರು ಬಳಸಿ ಆರೋಗ್ಯ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಸ್ನೇಹಿತರೆ, ನಾವೀಗ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ. ನಾನು, ಮಂಜಣ್ಣ, ಸುಹಾಸ್ ಮತ್ತೆ 55 ವರ್ಷದ ಯುವ ಹುಡುಗ ನೋಡಿ ನಮ್ಮ ಗಾಂಡಿವಾ ಸರ್ ನಮ್ಮ ಜೊತೆಗಿದ್ದಾರೆ ಇಲ್ಲಿ ನೋಡ್ರಿ. ನಾವೀಗ ಬೆಟ್ಟನ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದು. ಸಿದ್ಧಗಂಗಾ ಮಠಕ್ಕೆ ಬಂದು ನಾವೀಗ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಬರೀ ಕಾಲಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ತಾ ನಾವೀಗ ಮ್ಯಾಗ್ನೆಟಿಕ್ ಎನರ್ಜಿ ನಮಗೆ ತುಂಬಾ ಸಿಗ್ತಾ ಇದೆ ಇವತ್ತು. ಆಯ್ತಾ ನೋಡಿ, ಮೇಲೆ ಹತ್ತುತ್ತಾ ಇದ್ದೀವಿ. ಭಾಳ ಕಷ್ಟ ಇದೆ ಹತ್ತೋದು. ಒಂದ್ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿಲ್ಲಿ. ಟ್ರೆಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ನಮ್ಮ ಸುಹಾಸ್ ಅಷ್ಟು ಬಾಡಿ 125 kg ಇದ್ರು ಕೂಡ ಈಸಿಯಾಗಿ ಹತ್ತುತ್ತಾ ಇದ್ದಾರೆ ಈಗ. ಹೇಗಿದೆ ಸರ್ ಎಲ್ಲರಿಗೂ? ಮಾರ್ನಿಂಗ್ ಇರಬೇಕಾ ನೋಡಿ. ಎಲ್ಲರೂ ನಾವು ರಿಸ್ಟ್ ಬ್ಯಾಂಡ್ ಕಟ್ಟಿದೀವಿ. ಸುಸ್ತೇ ಆಗ್ತಿಲ್ಲ ನಮಗೆ, ಎಲ್ಲರೂ. ನಾವ್ ಇನ್ನು ಮೇಲೆ ನೋಡಿ ಅಲ್ಲಿ ತನಕ ಹತ್ಬೇಕು, ಟಾಪ್ ಹೋಗ್ಬೇಕೀಗ. ಟಾಪ್ ತನಕ ಹತ್ತುತ್ತಾ ಇದೀವಿ. ಜೈ ಈ ಬಯೋಟೋರಿಯಂ.